ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣ ಪ್ರಥಮ ಸ್ಕಂದ 9ನೇ ಅಧ್ಯಾಯ ಭೀಷ್ಮ ಸ್ತುತಿಯನ್ನು ಚರ್ಚೆ ಮಾಡ್ತಾ ಬಂದಿದ್ದೀವಿ. ಮೊದಲಿಗೆ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಃ ಚಾರ್ತೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಸ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತತೋ ಜಯಮುದೀರಯೇತ್. ಪರಮಾತ್ಮನ ಕೃಪಾ ದೃಷ್ಟಿ ಅಂತ ಹೇಳ್ತಾರೆ. ಪರಮಾತ್ಮನ ಕೃಪೆ ಎನ್ನುವಂತಹದ್ದು ಕಟಾಕ್ಷ. ಕೃಪಾ ಕಟಾಕ್ಷ ಅಂತ ಹೇಳಿದಾಗ, ಕಟಾಕ್ಷ ಅಂತಂದ್ರೆ ಅಕ್ಷ ಅಂತಂದ್ರೆ ಕಣ್ಣು. ಆ ಕೃಪೆ ಎಷ್ಟಿರಬೇಕು ಅಂತಂದ್ರೆ ಕಣ್ಣಿನ ಒಂದು ಸಣ್ಣ ಕಿರುನೋಟದ ಒಂದು ಸೂಕ್ಷ್ಮವಾದ ಆ ಕಣ್ಣಿನ ಕಿರಣ ಸಾಕು, ಭಗವಂತ ಎಲ್ಲವನ್ನ ಬದಲಾಯಿಸಿಬಿಡ್ತಾನೆ. ದಟ್ ಈಸ್ ಕಾಲ್ಡ್ ಪರಮಾತ್ಮನ ಕೃಪಾ ಕಟಾಕ್ಷ. ಪರಮಾತ್ಮನ ಕೃಪೆ ನಮಗೆ ಬೇಕು ಅಂತಂದಾಗ ಪರಮಾತ್ಮನ ದೃಷ್ಟಿ ಇಡೀ ವಿಶ್ವದ ಮೇಲಿರುತ್ತೆ. ಅಷ್ಟು ದೊಡ್ಡದಾಗಿ ಪರಮಾತ್ಮ ಎಲ್ಲವನ್ನ ನೋಡ್ತಾ ಇರ್ತಾನೆ. ನನ್ನ ಕಡೆ ನೀನು ತಿರುಗಿಕೊಂಡು ನನ್ನನ್ನು ನೋಡು, ನನಗೆ ದರ್ಶನವನ್ನು ಕೊಡು ಅಂತ ಕೇಳಿದಾಗ ಕೇವಲ ಕಟಾಕ್ಷ ಸಾಕು, ನಾವು ಹೋಗಬೇಕಾಗಿರೋ ದಿಕ್ಕನ್ನ ಅದು ತೋರಿಸುತ್ತೆ. ದಟ್ ಈಸ್ ಕಾಲ್ಡ್ ಕೃಪೆ. ಹೀಗೆ ಭಗವಂತನ ಕೃಪೆ ಎನ್ನುವಂತಹದ್ದು ನಮಗೆ ಎಲ್ಲ ಸಂದರ್ಭದಲ್ಲೂ ಬೇಕು. ಭೀಷ್ಮ ಪಿತಾಮಹ ಪರಮಾತ್ಮನನ್ನ ಸ್ಮರಣೆ ಮಾಡ್ತಾ ಇರುವಂತಹದ್ದು ತನ್ನ ಅಂತ್ಯಕಾಲದಲ್ಲಿ. ಇನ್ನು ಯಾವುದೇ ಕ್ಷಣದಲ್ಲಿ ಅವನಿಗೆ ಮರಣ ಅನ್ನುವಂತಹದ್ದು ಪ್ರಾಪ್ತವಾಗಬಹುದು. ಮರಣವನ್ನ ನಿರೀಕ್ಷೆ ಮಾಡ್ತಾ ಇದ್ದಾನೆ. ಶರಶಯ್ಯೆಯ ಮೇಲೆ ಮಲಗಿದ್ದಾನೆ. ಅಂತಹ ಸಮಯದಲ್ಲಿ ಪರಮಾತ್ಮನೇ ಭೀಷ್ಮನನ್ನ ಹುಡುಕೊಂಡು ಬಂದಿದ್ದಾನೆ. ದಟ್ ಈಸ್ ಕೃಪಾ ಕಟಾಕ್ಷ. ಅಂತೆ ನಾರಾಯಣ ಸ್ಮೃತಿ ಅಂತ ಹೇಳ್ತಾರೆ. ಅಂತೆ ಅಂತಂದ್ರೆ ಕೊನೆಯ ಕ್ಷಣ, ಕೊನೆಯ ಸಮಯದಲ್ಲಿ ನಮಗೆ ನಾರಾಯಣನ ಸ್ಮರಣೆ ಆಗಬೇಕು ಅನ್ನುವಂತಹದ್ದಾದ್ರೆ ಕೇವಲ ಅದಕ್ಕೆ ಬೇಕಾಗಿರುವಂತಹದ್ದು ನಮ್ಮ ನಿರ್ಮಲವಾದ ಮನಸ್ಸು, ಪ್ಯೂರ್ ಮೈಂಡ್ ಅಂತ ಹೇಳ್ತೀವಿ. ಓನ್ಲಿ ಎ ಪ್ಯೂರ್ ಮೈಂಡ್, ಅದಕ್ಕೆ ಮಾತ್ರ ಭಗವಂತನನ್ನ ಆರಾಧಿಸುವಂತಹ ಶಕ್ತಿ ಇದೆ, ಭಗವಂತನನ್ನ ಭಕ್ತಿ ಮಾಡುವಂತಹ ಶಕ್ತಿ ಇದೆ, ಭಗವಂತನ ಸ್ಮರಣೆಯನ್ನು ತಂದುಕೊಳ್ಳುವಂತಹ ಶಕ್ತಿ ಇರುವಂತಹದ್ದು ಓನ್ಲಿ ಫಾರ್ ದಿ ಪ್ಯೂರ್ ಮೈಂಡ್. ಸೊ ಕೊನೆಯ ಕ್ಷಣಗಳಲ್ಲಿ ನಮಗೆ ನಾರಾಯಣನ ಸ್ಮರಣೆ ಆಗಬೇಕು ಅನ್ನುವಂತಹದ್ದಾದ್ರೆ ಮುಖ್ಯವಾಗಿ ನಮ್ಮ ಸಾಧನೆ, ನಮ್ಮ ಅಚೀವ್ಮೆಂಟ್ ಏನು ಅಂತಂದ್ರೆ ನಮಗೆ ಏನು ಮನಸ್ಸು ಅನ್ನುವಂತಹದ್ದು ಒಂದು ಸಿಕ್ಕಿದೆ, ಆ ಮನಸ್ಸನ್ನ ನಿರ್ಮಲವಾಗಿ ಇಟ್ಕೋಬೇಕು. ದಟ್ ಈಸ್ ಸಫಿಷಿಯೆಂಟ್. ಇನ್ನು ಮಿಕ್ಕಿದ ಎಲ್ಲವನ್ನ ಭಗವಂತ ಮಾಡಿಕೊಡ್ತಾನೆ. ಸೊ ಹಾಗಾಗಿ ಕೊನೆಯ ಕ್ಷಣಗಳಲ್ಲಿ ನಾರಾಯಣನ ಸ್ಮರಣೆ ನಮಗಾಗಬೇಕು ಅನ್ನುವಂತಹದ್ದಾದ್ರೆ ವಿ ಶುಡ್ ಹ್ಯಾವ್ ದಿ ಪ್ಯೂರ್ ಮೈಂಡ್.
ಪ್ಯೂರ್ ಮೈಂಡ್ ಅಂತಂದರೆ ಮೈಂಡ್ ಈಸ್ ನಾಟ್ ಕಂಟಾಮಿನೇಟೆಡ್. ಮನಸ್ಸಿನಲ್ಲಿ ಇಟ್ ಈಸ್ ನಾಟ್ ಅಟ್ಯಾಚ್ ಟು ವರ್ಲ್ಡ್ಲಿ ಆಬ್ಜೆಕ್ಟ್ಸ್. ಜಗತ್ತಿನ ಯಾವ ವಸ್ತು ವಿಷಯಗಳಿಗೂ ಈ ಮನಸ್ಸಿಗೆ ಅಂಟ್ಕೊಂಡಿರಬಾರ್ದು. ಸಚ್ ಮೈಂಡ್ ಈಸ್ ಕಾಲ್ಡ್ ಅಸಂಗ. ಪರಮಾತ್ಮ ಶ್ರೀಕೃಷ್ಣ ಭೀಷ್ಮನ ಬಳಿ ಬಂದಾಗ ಭೀಷ್ಮದೇವ ಆ ಶರಶೈಲಿಯ ಮೇಲೆ ಮಲಗಿ ಪರಮಾತ್ಮನನ್ನು ನೋಡಿದಾಗ ಹೇಳ್ತಾನೆ, ಹೇ ಪರಮಾತ್ಮ, ಎದ್ದು ಬಂದು ನಾನು ನಿನ್ನನ್ನು ಸ್ವಾಗತ ಮಾಡೋಕ್ಕೂ ಆಗ್ತಾ ಇಲ್ಲ. ಆದರೂ ಕೂಡ ನೀನು ಇಲ್ಲಿವರೆಗೆ ಬಂದಿದೆಯಾ, ನಿನಗೇನಾದರೂ ಒಂದು ಮಾಡಬೇಕು, ನಿನಗೇನಾದರೂ ನಾನು ಆಫರ್ ಮಾಡಬೇಕು ಅನ್ನುವಂತಹದ್ದೇ ಆದರೆ ದಿಸ್ ಪ್ಯೂರ್ ಮೈಂಡ್, ನಾನು ಹೊಂದಿರುವಂತಹ ಈ ಮನಸ್ಸು, ದಿಸ್ ಈಸ್ ಅಸಂಗ. ಈ ಒಂದು ಪ್ಯೂರ್ ಮೈಂಡನ್ನು ನಾನು ನಿನಗೆ ಆಫರ್ ಮಾಡ್ತಾ ಇದ್ದೀನಿ, ದಯಮಾಡಿ ಇದನ್ನು ನೀನು ಸ್ವೀಕರಿಸು ಅಂತ ಹೇಳಿ ಆ ಕೊನೆಯ ಕ್ಷಣಗಳಲ್ಲಿ ನಾರಾಯಣನ ಸ್ಮರಣೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಸಂದೇಶ ಏನು ಅಂತಂದರೆ, ಭಗವಂತನ ಸ್ಮರಣೆ ಎನ್ನುವಂತಹದ್ದು ನಮಗೆ ಯಾವಾಗ ಸಿಗತ್ತೆ ಅಂತಂದರೆ, ಮನಸ್ಸು ನಿರ್ಮಲವಾಗಿದ್ದಾಗ ಮಾತ್ರ. ಭಗವಂತನನ್ನು ನಾನು ಸ್ಮರಣೆ ಮಾಡ್ತಾ ಇದ್ದೀನಿ ಅಂತಂದರೆ ದಟ್ ಮೀನ್ಸ್ ರೈಟ್ ನೌ ಮನಸ್ಸಿನಲ್ಲಿ ಏನೂ ಇಲ್ಲ. ಮನಸ್ಸಿನಲ್ಲಿ ಏನೂ ಇಲ್ಲದ ಕಾರಣದಿಂದ ನನಗೆ ಭಗವಂತನ ನಾಮಸ್ಮರಣೆ ಎನ್ನುವಂತಹದ್ದು ಸಿಗ್ತಾ ಇದೆ. ನನಗೆ ಭಗವಂತನ ಸ್ಮರಣೆನೇ ಬರ್ತಾ ಇಲ್ಲ, ಯಾವುದೋ ಒಂದು ಸಂದಿಗ್ಧ ಪರಿಸ್ಥಿತಿನಲ್ಲಿ ನಾನು ಸಿಕ್ಕಾಕೊಂಡಿದ್ದೀನಿ. ಈ ಕ್ಷಣದಲ್ಲಿ ನನಗೆ ನಿಜವಾಗ್ಲೂ ಸಹಾಯ ಮಾಡುವಂತಹವನು ಭಗವಂತ. ಆದರೆ ನಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂತಂದ್ರೆ, ಆ ಕ್ಷಣದಲ್ಲಿ ಆ ಸಂದಿಗ್ಧ ಪರಿಸ್ಥಿತಿಯ ಮೇಲೆ ನಾವು ಫೋಕಸ್ ಮಾಡಿರ್ತೀವಿ. ಆಗ ಈ ಸಮಯದಲ್ಲಿ ನಾನು ಭಗವಂತನ ಸ್ಮರಣೆ ಮಾಡ್ಕೋಬೇಕು ಅನ್ನುವಂತಹದ್ದು ಕೂಡ ಗೊತ್ತಾಗೋದಿಲ್ಲ. ಯಾಕೆಂತಂದ್ರೆ ದ ಎಂಟೈರ್ ಮೈಂಡ್, ನಾವು ಯಾವ ಮನಸ್ಸನ್ನು ಹೊಂದಿದ್ದೀವಿ ಆ ಮನಸ್ಸು ಸಂಪೂರ್ಣವಾಗಿ ಆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿರುತ್ತೆ. ಸೊ ಇಟ್ ಈಸ್ ನಾಟ್ ಕಮಿಂಗ್ ಔಟ್ ಫ್ರಮ್ ದಟ್ ಪರಿಸ್ಥಿತಿ ಅಂಡ್ ನಾಟ್ ಏಬಲ್ ಟು ಫೋಕಸ್ ಅಂಡ್ ರೀಕಾಲ್ ದಿ ಮೆಮೊರಿ ಆಫ್ ದಿ ಲಾರ್ಡ್. ಸೊ ಇಲ್ಲಿ ಭೀಷ್ಮನ ಪರಿಸ್ಥಿತಿ ಆ ರೀತಿ ಇಲ್ಲ. ಹಿ ಹ್ಯಾಸ್ ಗಾಟ್ ದ ಪ್ಯೂರ್ ಮೈಂಡ್. ಈ ಕಾರಣದಿಂದ ಅವನ ಅಂತಿಮ ಕ್ಷಣದಲ್ಲಿ ನಾರಾಯಣನ ಸ್ಮರಣೆ ಎನ್ನುವಂತಹದ್ದು ಅವನಿಗೆ ಸಿಗ್ತಾ ಇದೆ. ಸೊ ಈ ವಿಚಾರವನ್ನ ಸಾಕ್ಷಾತ್ ಪರಮಾತ್ಮ ಶ್ರೀಕೃಷ್ಣನೇ ಗೀತೆಯಲ್ಲಿ 8ನೇ ಅಧ್ಯಾಯ ಅಕ್ಷರ ಬ್ರಹ್ಮಯೋಗದಲ್ಲಿ ಹೇಳ್ತಾನೆ, ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ ಕಲೇವರಂ ಯ ಪ್ರಯಾತಿ ಸಾ ಮದ್ಭಾವಂ ಯಾತಿ ನಾಸ್ತ್ಯ ಅತ್ರ ಸಂಶಯ. ಕೊನೆಯ ಕಾಲದಲ್ಲಿ ನಿನ್ನಲ್ಲಿ ನನ್ನ ಸ್ಮರಣೆ ಆಗ್ತಾ ಇದೆ ಅಂತಂದ್ರೆ ದೇರ್ ಈಸ್ ನೋ ಡೌಟ್, ನಾನು ನಿನಗೆ ಸಿಗ್ತೀನಿ, ಅದರಲ್ಲಿ ಅನುಮಾನನೇ ಬೇಡ ಅಂತ ಪರಮಾತ್ಮ ಶ್ರೀಕೃಷ್ಣನೇ ಹೇಳಿದ್ದಾನೆ. ಅಂಡ್ ಭೀಷ್ಮ ಪಿತಾಮಹ ಹಿ ಕಂಟಿನ್ಯೂಸ್, ಲಲಿತಗತಿ ವಿಲಾಸ ವಲ್ಗುಹಾಸ ಪ್ರಣಯ ನಿರೀಕ್ಷಣ ಕಲ್ಪಿತೋರುಮಾನಾಹ ಕೃತಮಾನುಕೃತವತ್ಯ ಉನ್ಮದಾಂಧಃ ಪ್ರಕೃತಿಂ ಅಗನ್ಕಿಲಯಸ್ಯ ಗೋಪವದ್ವಃ. ಭೀಷ್ಮ ಪಿತಾಮಹನ ಫೋಕಸ್, ಏಕಾಗ್ರತೆ ಮತ್ತು ಭಗವಂತನೊಂದಿಗೆ ಅವನು ಹೊಂದಿದ್ದಂತಹ ಒಡನಾಟ ಮತ್ತು ಭಗವಂತನನ್ನ ಯಾವುದೇ ರೀತಿಯಿಂದ ಕೂಡ ನಾನು ಪಡ್ಕೋಬಲ್ಲೆ ಎನ್ನುವಂತಹ ಆತ್ಮವಿಶ್ವಾಸ ಇವೆಲ್ಲ ಅವನಲ್ಲಿತ್ತು. ಇಟ್ ಇಸ್ ಆಲ್ ಬಿಕಾಸ್ ಹಿ ಹ್ಯಾಸ್ ಗಾಟ್ ದ ಪ್ಯೂರ್ ಮೈಂಡ್. ಅಂಡ್ ಜಸ್ಟ್ ಲೈಕ್ ಅರ್ಜುನ, ಹಿ ಈಸ್ ಆಲ್ಸೋ ಎ ಗ್ರೇಟ್ ಡಿವೋಟಿ ಆಫ್ ದಿ ಲಾರ್ಡ್ ಕೃಷ್ಣ. ಸೊ ಅದರಿಂದ ಹಿ ಈಸ್ ಏಬಲ್ ಟು ಗ್ಲೋರಿಫೈ ದಿ ಲಾರ್ಡ್. ಲಲಿತ ಗತಿ ವಿಲಾಸ ವಲ್ಗುಹಾಸ, ಈ ಶ್ಲೋಕದಲ್ಲಿ ಲಲಿತಗತಿ ವಿಲಾಸ ವಲ್ಗುಹಾಸ ಅನ್ನುವಂತಹದ್ದು ಬಹುಶಃ ನಮ್ಮ ಚಿಂತನೆಯಲ್ಲಿ ನಾವು ಇದನ್ನು ಹೆಚ್ಚು ವಿಚಾರ ಮಾಡ್ತಾ ಹೋದರೆ ನಮ್ಮ ಜೀವನದ ದಿಕ್ಕೆ ಬದಲಾಗುವಂತಹ ಅದ್ಭುತವಾದ ಪದಗಳಿವೆ.
ಶರಶೈಯಲ್ಲಿ ಮಲಗಿ ಭೀಷ್ಮ ಪಿತಾಮಹ ಹಿ ಈಸ್ ರಿಮೆಂಬರಿಂಗ್ ಸೋ ಮೆನಿ ವಿಲಾಸಗಳನ್ನ, ಲೀಲೆಯನ್ನ, ಅವೆಲ್ಲವನ್ನ ಅವನು ಜ್ಞಾಪಿಸ್ಕೋತಾ ಇದ್ದಾನೆ, ನೆನಪು ಮಾಡ್ಕೋತಾ ಇದ್ದಾನೆ. ಅವನ ಸ್ಮರಣೆಯಲ್ಲಿ ಅನೇಕ ಘಟನೆಗಳು ಬರ್ತಾ ಇದೆ. ಯೋಚನೆ ಮಾಡ್ತಾನೆ, ವಿಚಾರ ಮಾಡ್ತಾನೆ ಭೀಷ್ಮ ಪಿತಾಮಹ. ಹೂ ಇಸ್ ದಿ ಗ್ರೇಟೆಸ್ಟ್ ಡಿವೋಟಿ? ಒಬ್ಬ ಅತ್ಯುತ್ತಮವಾದ ಭಕ್ತ ಅಂತಂದ್ರೆ ಯಾರು? ಅವನು ಅತ್ಯುತ್ತಮ ಭಕ್ತನೇ ಆಗಿದ್ದಾನೆ ಅಂತಂದ್ರೆ ಅವನ ಲಕ್ಷಣಗಳು ಹೇಗಿರುತ್ತೆ? ಈ ಒಂದು ಪ್ರಶ್ನೆ ಬಂದರೆ ಭೀಷ್ಮ ಪಿತಾಮಹ ನೆನಪು ಮಾಡ್ಕೋತಾ ಇದ್ದಾನೆ. ಭೀಷ್ಮದೇವ ಹೇಳ್ತಾನೆ, he says the greatest devotee, ಅತ್ಯುತ್ತಮವಾದ ಭಕ್ತ ಅಂತಂದ್ರೆ ನೋ ಡೌಟ್ ಇಟ್ ಈಸ್ ಗೋಪಿಯರು, ಸಂಶಯನೇ ಇಲ್ಲ. ಬೃಂದಾವನದಲ್ಲಿ ಗೋಪಿಯರು ಪರಮಾತ್ಮ ಶ್ರೀಕೃಷ್ಣನನ್ನ ಎಷ್ಟರ ಮಟ್ಟಿಗೆ ಪ್ರೀತಿ ಮಾಡ್ತಾ ಇದ್ರು, ಎಷ್ಟರ ಮಟ್ಟಿಗೆ ಭಕ್ತಿ ಮಾಡ್ತಾ ಇದ್ರು, ಅಂತಹದ್ದು ನಮ್ಮಿಂದ ಸಾಧ್ಯವಾ? ನಾನು ಕೂಡ ಪರಮಾತ್ಮ ಶ್ರೀಕೃಷ್ಣನ ಒಬ್ಬ ದೊಡ್ಡ ಭಕ್ತ ಅಂತ ನಾನು ಹೇಳಿಕೊಂಡ್ರೆ, ಗೋಪಿಯರ ಮನಸ್ಥಿತಿ, ಅವರು ಪರಮಾತ್ಮನನ್ನ ಪ್ರೀತಿ ಮಾಡ್ತಾ ಇದ್ದಿದ್ದ ರೀತಿ, ಭಕ್ತಿ ಮಾಡ್ತಾ ಇದ್ದಿದ್ದ ರೀತಿ, ಅವುಗಳನ್ನು ನಾವು ನೆನಪಿಸ್ಕೊಂಡ್ರೆ, ನಿಜವಾಗ್ಲೂ ನಾನು ಕೃಷ್ಣನ ಭಕ್ತ ಅಂತ ನಾನು ಹೇಳಿಕೊಂಡ್ರೆ, ನನ್ನ ಕೈನಲ್ಲಿ ಗೋಪಿಯರು ಮಾಡ್ತಾ ಇದ್ದಂತಹ ಭಕ್ತಿ ಮಾಡೋದಕ್ಕೆ ಸಾಧ್ಯವಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಇಟ್ ಈಸ್ ಹೈಲಿ ಇಂಪಾಸಿಬಲ್. ಗೋಪಿಯರು ಯಾವ ರೀತಿ ಪರಮಾತ್ಮನನ್ನ ಆರಾಧಿಸ್ತಾ ಇದ್ರು, ಶ್ರೀಕೃಷ್ಣನನ್ನ ಎಷ್ಟರ ಮಟ್ಟಿಗೆ ತಮ್ಮ ಜೊತೆ ಇಟ್ಕೊಂಡಿದ್ರು, ಎಷ್ಟು ಭಕ್ತಿ ಮಾಡ್ತಾ ಇದ್ರು ಅಂತಂದ್ರೆ, ಆ ಘಟನೆಗಳನ್ನ ಅಥವಾ ಅವುಗಳನ್ನ ನೆನಪು ಮಾಡಿಕೊಂಡ್ರೆ ಮತ್ತೆ ನಾವು ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಮಗೆ ಸಾಧ್ಯ ಇಲ್ಲ. ಅಷ್ಟು ಪ್ಯೂರ್ ಆಗಿ ಪರಮಾತ್ಮನನ್ನ ಅವರು ಪ್ರೀತಿ ಮಾಡ್ತಾ ಇದ್ರು. ಗೋಪಿಯರು ಪರಮಾತ್ಮನನ್ನ ಎಷ್ಟು ಭಾವುಕರಾಗಿ ಪ್ರೀತಿ ಮಾಡ್ತಾ ಇದ್ರು ಅಂತಂದಾಗ ಅನೇಕ ಜ್ಞಾನಿಗಳು ಈ ಗೋಪಿಯರನ್ನ ಹೊಗಳ್ಬೇಕಾದ್ರೆ ಅವರು ಹೇಳ್ತಾರೆ, ಆರಾಧ್ಯ ಭಗವಾನ್ ವ್ರಜೇಶ ತನಯ ತದ್ದಾವ ಬೃಂದಾವನಂ ರಮ್ಯಕಾಚಿತ್ ಉಪಾಸನಾ ವ್ರಜವಧು ವರ್ಗೇನ ವಾ ಕಲ್ಪಿತ ಶ್ರೀಮದ್ ಭಾಗವತಂ ಪ್ರಮಾಣಮಮಲಂ ಪ್ರೇಮಾಪು ಮಾತೋ ಮಹಾ. ಜ್ಞಾನಿಗಳ ದೃಷ್ಟಿಯಲ್ಲಿ ಗೋಪಿಯರು ಅಂತಂದ್ರೆ ಅವರು ಸ್ತಬ್ಧರಾಗ್ತಾ ಇದ್ರು. ಯಾಕೆ ಅಂತಂದ್ರೆ ಗೋಪಿಯರು ಮಾಡ್ತಾ ಇದ್ದಷ್ಟು ಪ್ರೀತಿಯನ್ನ, ಭಕ್ತಿನ ನಮ್ಮ ಕೈನಲ್ಲಿ ಮಾಡೋದಕ್ಕೆ ಸಾಧ್ಯವಾ? ಆ ರೀತಿ ನಾನು ಆಗ್ಬೇಕು ಅಂತಂದ್ರೆ ಅದಕ್ಕಾಗಿ ನಾನು ಯಾವ ಸಾಧನೆಯನ್ನು ಮಾಡಬೇಕು ಅನ್ನುವಂತಹ ಯೋಚನೆ ಅವರಿಗೆ ಬರ್ತಾ ಇತ್ತು. ಹೂ ಇಸ್ ದಿ ಆರಾಧ್ಯ ಭಗವಾನ್ ಟು ಬಿ ವರ್ಷಿಪ್ಡ್? ನಾನು ಪರಮಾತ್ಮನನ್ನ ನನ್ನ ಆರಾಧ್ಯ ದೇವತೆ ಅಂತ ಹೇಳ್ಕೋಬೇಕಾದ್ರೆ ಆ ನನ್ನ ದೇವರು ಯಾರು, ಆ ಪರಮಾತ್ಮ ಯಾರು ಅಂತಂದ್ರೆ ಅವ್ರು ಹೇಳ್ತಾರೆ, ವ್ರಜೇಶ ತನಯ. ವ್ರಜ ಪ್ಲಸ್ ಈಶ ಪ್ಲಸ್ ತನಯ. ವ್ರಜ ಪ್ಲಸ್ ಈಶ ಈಸ್ ವ್ರಜೇಶ. Who is Vrajesha? He is none other than Nanda Maharaj. Devakiya Nanda Maharaj. Vrajake ಅವನು he is the king. So ಈಶಾ ಅಂತಂದ್ರೆ he is ಯಜಮಾನ. ಸೊ ಈ ಒಂದು ವ್ರಜಗಳ ನಾಡಿಗೆ ಈಶಾ ಯಜಮಾನ ಈಸ್ ವ್ರಜೇಶ, ನಂದ ಮಹಾರಾಜ್. ವ್ರಜೇಶ ತನಯ ನಂದ ಮಹಾರಾಜನ ಮಗ ಶ್ರೀಕೃಷ್ಣ. He is the only ಆರಾಧ್ಯ ಭಗವಾನ್, ಅದರಲ್ಲಿ ಡೌಟೇ ಇಲ್ಲ. ಬೃಂದಾವನದ ಒಡೆಯ ಅಂತಂದ್ರೆ he is ನಂದ ಮಹಾರಾಜ್, ಆ ನಂದನ ಮಗ ದಟ್ ಈಸ್ ಶ್ರೀಕೃಷ್ಣ, ಅಂಡ್ he is the ಆರಾಧ್ಯ ಭಗವಾನ್. ಸೊ ಬೃಂದಾವನದಲ್ಲಿ ಆರಾಧ್ಯ ಭಗವಾನ್ ಯಾರು ಅಂತಂದ್ರೆ ನಾಟ್ ದಿ ನಂದ ಮಹಾರಾಜ್, ವ್ರಜೇಶ ತನಯ, ಆ ನಂದನ ಮಗ ಶ್ರೀಕೃಷ್ಣ. He is the ಆರಾಧ್ಯ ದೈವ and he is to be worshipped. ಪರಮಾತ್ಮನನ್ನ
ಭಕ್ತಿ ಮಾಡಬೇಕು, ಆರಾಧಿಸಬೇಕು ಅಂತಂದರೆ ಬೇರೆ ಯಾರನ್ನು ಹುಡುಕೊಂಡು ಹೋಗಬೇಕಾಗಿಲ್ಲ. ಗೋಪಿಯರು ಮಾಡ್ತಾ ಇದ್ದಂತಹ ಆ ವ್ರಜೇಶ ತನೆಯ ಶ್ರೀಕೃಷ್ಣ ಪರಮಾತ್ಮನನ್ನ ನೀನು ಪೂಜಿಸು, ನೀನು ಅವನನ್ನು ಆರಾಧ್ಯ ದೈವ ಅಂತ ಮಾಡ್ಕೋ. ರಮ್ಯಕಾಚಿತ್ ಉಪಾಸನ ವ್ರಜುವುದು ವರ್ಗೇನ ವಾ ಕಲ್ಪಿತ. ವ್ರಜೇಶ ತನೆಯ ಶ್ರೀಕೃಷ್ಣನನ್ನ ನನ್ನ ಆರಾಧ್ಯ ಭಗವಾನ್ ಅಂತ ನಾನು ಹೇಳ್ತೀನಿ. ಓಕೆ, ಫೈನ್. ಯಾಕೆ ಅಂತಂದ್ರೆ ಇದನ್ನ ಅನೇಕ ಅನುಭವಿಗಳು ಅನುಸರಿಸ್ತಾ ಇದ್ದಂತಹ ಮಾರ್ಗ. ಓಕೆ, ನಾನು ಅದನ್ನೇ ಅಕ್ಸೆಪ್ಟ್ ಮಾಡ್ಕೋತೀನಿ. ಶ್ರೀಕೃಷ್ಣ ನನ್ನ ಆರಾಧ್ಯ ದೈವ ಅಂತ ಹೇಳ್ತೀನಿ. ಬಟ್ ಶ್ರೀಕೃಷ್ಣ ಅಂತ ಹೇಳಿದಾಗ ವಿಚ್ ಫಾರ್ಮ್ ಆಫ್ ಶ್ರೀಕೃಷ್ಣ? ಬಾಲಕೃಷ್ಣನ, ಗೀತೋಪದೇಶ ಮಾಡ್ತಾ ಇದ್ದಂತಹ ಆ ಕೃಷ್ಣನ, ಕಂಸನನ್ನ ಕೊಲ್ತಾ ಇದ್ದಂತಹ ಆ ಕೃಷ್ಣನ, ವಿಚ್ ಕೃಷ್ಣ? ಹೆಚ್ಚು ಯೋಚನೆ ಮಾಡೋದು ಬೇಡ. ದ ಬೆಸ್ಟ್ ಫಾರ್ಮ್ ಆಫ್ ವರ್ಷಿಪ್ ಇನ್ ಶ್ರೀಕೃಷ್ಣ ಅಂತಂದ್ರೆ ಕೃಷ್ಣನ ಯಾವ ರೂಪ ಅದ್ಭುತವಾಗಿದೆ, ಯಾವ ರೂಪ ರಮ್ಯವಾಗಿದೆ ಅಂತಂದ್ರೆ, ಈ ಗೋಪಿಯರು ಯಾವ ಕೃಷ್ಣನನ್ನ ತಮ್ಮ ಆರಾಧ್ಯ ದೈವ ಅಂತ ಅವರುಗಳು ಪೂಜೆ ಮಾಡ್ತಾ ಇದ್ರು, ನೀ ಅದೇ ಕೃಷ್ಣನ ಪೂಜೆ ಮಾಡಪ್ಪ. ಬೇರೆ ಇನ್ಯಾವ ಕೃಷ್ಣ ಬೇಕು? ಗೋಪಿಯರು ಮಾಡ್ತಾ ಇದ್ದಂತಹ ಕೃಷ್ಣನಿಗಿಂತ ಇನ್ನೊಬ್ಬ ಚಲುವ ಇನ್ಯಾರಿದ್ದಾರೆ? ನೀನು ವರ್ಷಿಪ್ ಮಾಡಬೇಕು, ಪೂಜೆ ಮಾಡಬೇಕು, ಆರಾಧಿಸಬೇಕು ಅಂತಂದ್ರೆ ಯಾವ ರೂಪದ ಕೃಷ್ಣ ಅಂತಂದ್ರೆ ಗೋಪಿಯರ ಜೊತೆನಲ್ಲಿ ಇದ್ದಂತಹ ಆ ಕೃಷ್ಣನನ್ನು ನೀನು ಪೂಜೆ ಮಾಡು, ವರ್ಷಿಪ್ ಮಾಡು. ಇದು ಬರೀ ಯಾರೋ ಅನುಭವಗಳು ಹೇಳಿರುವಂತಹದ್ದ ಅಥವಾ ಗೋಪಿಯರು ಹೇಳಿರುವಂತಹದ್ದ? ಇದಕ್ಕೆ ಶ್ರೀಮದ್ ಭಾಗವತ ಈಸ್ ದಿ ಪ್ರಮಾಣ. ಮತ್ತು ಭಾಗವತದಲ್ಲಿ ಕೃಷ್ಣ ಅಂತ ಹೇಳಿದಾಗ ಮುಖ್ಯವಾಗಿ ಭಾಗವತ ಕೊಡುವಂತಹ ಸಂದೇಶ ಏನು ಅಂತಂದ್ರೆ, ಬದುಕಿನ ಗುರಿ ಅಥವಾ ಉದ್ದೇಶ ಯಾವುದು ಅಂತಂದ್ರೆ ಪ್ರೇಮಾಪು ಮಾತೋಮಹ. ಶ್ರೀ ಕೃಷ್ಣ ಪ್ರೇಮ ಶುಡ್ ಬಿ ದ ಗೋಲ್ ಆಫ್ ಅವರ್ ಲೈಫ್. ನಿನ್ನ ಬದುಕಿನಲ್ಲಿ ನೀನು ಏನು ಮಾಡಬೇಕಾಗಿದೆ, ನಿನ್ನ ಉದ್ದೇಶ ಏನು ಅಂತಂದ್ರೆ ಬೇರೆ ಏನು ಬೇಡ, ಶ್ರೀಕೃಷ್ಣ ಪ್ರೇಮ. ಶ್ರೀಕೃಷ್ಣನನ್ನ ಆರಾಧಿಸಿ ಅವನನ್ನ ಪ್ರೀತಿ ಮಾಡಿದ್ರೆ ಅಷ್ಟು ಸಾಕು. ಜೀವನದಲ್ಲಿ ಇದಕ್ಕಿಂತ ದೊಡ್ಡ ಸಾಧನೆ ಎನ್ನುವಂತಹದ್ದು ಮತ್ತೊಂದಿಲ್ಲ. ಶ್ರೀಕೃಷ್ಣನ ಸೇವೆ ಮಾಡುವಂತಹದ್ದು ಈಸ್ ದಿ ಬೆಸ್ಟ್. ಸೊ ಈ ಕಾರಣದಿಂದನೇ ಗೋಪಿಯರು ಯಾವಾಗಲೂ ಪರಮಾತ್ಮ ಶ್ರೀಕೃಷ್ಣನನ್ನ ಭಕ್ತಿ ಮಾಡ್ತಾ ಇದ್ರು. ಸೊ ನೋ ಡೌಟ್ ಗೋಪೀಸ್ ಆರ್ ದಿ ಟಾಪ್ ಮೋಸ್ಟ್ ಡಿವೋಟೀಸ್. ಇದರ ಬಗ್ಗೆ ಈ ಗೋಪಿಯರು ನಿಜವಾಗ್ಲೂ ಅಷ್ಟು ದೊಡ್ಡ ಭಕ್ತಿ ಮಾಡ್ತಾ ಇದ್ರಾ ಅನ್ನುವಂತಹ ಪ್ರಶ್ನೆ ಬಂದಾಗ ಭೀಷ್ಮ ಪಿತಾಮಹ ಶರಶೈಯಲ್ಲಿ ಮಲಗಿ ಒಂದು ಪ್ರಸಂಗವನ್ನ ನೆನಪು ಮಾಡ್ಕೋತಾರೆ. ಶ್ರೀಕೃಷ್ಣನ ಸೇವೆ ಮಾಡಬೇಕು ಅನ್ನುವಂತಹ ವಿಚಾರ ಬಂದರೆ ಗೋಪಿಯರು ಫಸ್ಟ್ ನಾ ಮುಂದೆ ಅಂತ ಹೇಳಿ ಓಡೋಡಿ ಬರ್ತಾ ಇದ್ರು. ಗೋಪಿಯರ ಸೇವೆ, ಶ್ರೀಕೃಷ್ಣನಿಗಾಗಿ ಅವರು ಮಾಡ್ತಾ ಇದ್ದಂತಹ ಸೇವೆ ಕೆನಾಟ್ ಬಿ ಇಮ್ಯಾಜಿನ್ಡ್. ಅದನ್ನು ನಾವು ಕಲ್ಪನೆ ಕೂಡ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಶ್ರೀಕೃಷ್ಣನಿಗೆ ಸೇವೆ ಕೂಡ ಮಾಡೋಕ್ಕಾಗೋದಿಲ್ಲ. ಅಂತಹ ಒಂದು ಪ್ರಸಂಗವನ್ನ ಭೀಷ್ಮದೇವ ಶರಶೈಯಲ್ಲಿ ಮಲಗಿ ಗೋಪೀಸ್ ಆರ್ ದ ಟಾಪ್ ಮೋಸ್ಟ್ ಡಿವೋಟೀಸ್ ಅನ್ನುವಂತಹದನ್ನ ತಿಳಿಸ್ತಾ ಇದ್ದಾನೆ. ಮುಖ್ಯವಾಗಿ ಗೋಪಿಯರಿಗೆ ಬೇಕಾಗಿರುವಂತಹದ್ದು ನನ್ನ ಆರಾಧ್ಯ ದೈವ ಶ್ರೀಕೃಷ್ಣ ಸದಾ ಸಂತೋಷದಿಂದ ಸೌಖ್ಯದಿಂದ ಇರಬೇಕು. ನನ್ನ ಪರಮಾತ್ಮ ಶ್ರೀಕೃಷ್ಣ ಸದಾಕಾಲ ಆನಂದದಿಂದ ಇರಬೇಕು ಅನ್ನುವಂತಹದ್ದು ಗೋಪಿಯರ ಮುಖ್ಯವಾದ ಉದ್ದೇಶ ಆಗಿರುತ್ತೆ. ಈ ಒಂದು ಕಾರಣಕ್ಕಾಗಿ ಅವರು ಸದಾಕಾಲ ಯಾವ ರೀತಿಯ ಸೇವೆ ಬೇಕಾದರೂ ಶ್ರೀಕೃಷ್ಣನಿಗಾಗಿ ಅವರು ಮಾಡ್ತಾ ಇದ್ದಾರೆ. ಒಮ್ಮೆ ಶ್ರೀಕೃಷ್ಣ ಬೃಂದಾವನವನ್ನು ಬಿಟ್ಟು ದ್ವಾರಕೆಗೆ ಬಂದಿರ್ತಾನೆ. ದ್ವಾರಕೆಗೆ ಬಂದಂತಹ ಶ್ರೀಕೃಷ್ಣ ಅವನನ್ನ ಭೇಟಿ ಮಾಡಬೇಕು ಅಂತ ಹೇಳಿ ನಾರದರು ಬಂದಿರ್ತಾರೆ ದ್ವಾರಕೆಗೆ. ಬಂದಂತಹ ನಾರದರು ಶ್ರೀಕೃಷ್ಣನನ್ನ ಭೇಟಿ ಮಾಡಬೇಕು ಅಂತ
ಅಂತ ಹೇಳಿ ದ್ವಾರಕೆಗೆ ಬಂದಾಗ ಪರಮಾತ್ಮ ಶ್ರೀಕೃಷ್ಣ ಯಾವುದೋ ಒಂದು ಚಿಂತೆನಲ್ಲಿ ಇದೀನಿ ಅನ್ನುವಂತೆ ಮಲಗಿರ್ತಾನೆ. ತನ್ನ ಕೈಗಳನ್ನು ತಲೆ ಮೇಲೆ ಇಟ್ಕೊಂಡು ಒಂದು ಗಹನವಾದ ವಿಚಾರವನ್ನು ಬಹಳ ಗಂಭೀರವಾಗಿ ಅವನು ಚಿಂತನೆ ಮಾಡ್ತಾ ಇದ್ದಾನೆ, ಯೋಚನೆ ಮಾಡ್ತಾ ಇದ್ದೇನೆ ಅನ್ನುವ ರೀತಿಯಲ್ಲಿ ಪರಮಾತ್ಮ ಶ್ರೀಕೃಷ್ಣ ಮಲಗಿರ್ತಾನೆ. ಅವನು ನೋಡಿದಾಗ ಯಾವುದೋ ಒಂದು ವಿಚಾರ ಅವನ ತಲೆನಲ್ಲಿದೆ. ಎರಡನೇದು, ಪರಮಾತ್ಮ ಶ್ರೀಕೃಷ್ಣ ಅಷ್ಟೊಂದು ಗಂಭೀರವಾಗಿ ಆ ಒಂದು ವಿಚಾರವನ್ನು ಅವನು ಯೋಚನೆ ಮಾಡ್ತಾ ಇದ್ದಾನೆ ಅಂತಂದ್ರೆ ಬಹುಶಃ ಆ ಒಂದು ವಿಚಾರ ಅವನಿಗೆ ಏನೋ ಒಂದು ತಲೆನೋವು ಕೊಟ್ಟಂಗೆ ಆಗ್ತಾ ಇದೆ. ಅದರಿಂದ ಅವನು ಅಷ್ಟು ಯೋಚನೆ ಮಾಡ್ತಾ ಇದ್ದಾನೆ. ಸೊ ಅವನು ಆರಾಮಿಲ್ಲ, ಶ್ರೀಕೃಷ್ಣ ಸೌಖ್ಯವಾಗಿಲ್ಲ ಅನ್ನುವ ರೀತಿಯಲ್ಲಿ ಪರಮಾತ್ಮ ಶ್ರೀಕೃಷ್ಣ ಮಲಗಿರ್ತಾನೆ. ಶ್ರೀಕೃಷ್ಣನನ್ನ ನೋಡಬೇಕು ಅಂತ ಹೇಳಿ ನಾರದ ದ್ವಾರಕೆಗೆ ಬಂದಾಗ ಈ ರೀತಿ ಮಲಗಿರುವಂತಹ ಪರಮಾತ್ಮ ಶ್ರೀಕೃಷ್ಣನನ್ನು ನೋಡಿ ನಾರದರು ಅವನನ್ನು ಪ್ರಶ್ನೆ ಮಾಡ್ತಾರೆ, ಹೇ ಪರಮಾತ್ಮ, ಏನ್ ಸಮಾಚಾರ? ಇಡೀ ಜಗತ್ತನ್ನ ಸೌಖ್ಯವಾಗಿಟ್ಟಿರ್ಬೇಕು ಅಂತ ಹೇಳಿ ನೀನು ಸದಾ ಏನೋ ಒಂದು ಕಾರ್ಯದಲ್ಲಿ ನೀನು ತೊಡಗಿರುತ್ತೀಯ. ಆದರೆ ಇಡೀ ಜಗತ್ತನ್ನೇ ದೂರ ಮಾಡಿಕೊಂಡು ಯಾವುದೋ ಒಂದು ಗಹನವಾದ ವಿಚಾರವನ್ನ ನೀನು ಯೋಚನೆ ಮಾಡ್ತಾ ಮಲಗಿರೋ ಥರ ಕಾಣಿಸ್ತಾ ಇದೆಯಾ? ನಿನ್ನ ಕೈಗಳನ್ನ ತಲೆ ಮೇಲೆ ಇಟ್ಕೊಂಡಿದ್ಯಾ? ಏನು ನಿನಗೇನಾದರೂ ತಲೆನೋವು ಆಗ್ತಾ ಇದೆಯಾ? ಅದೇನಾದ್ರು ಬಾಧಿಸ್ತಾ ಇದೆಯಾ? ಅಥವಾ ಯಾವ ಚಿಂತೆ? ಇದಕ್ಕೆ ಏನು ಪರಿಹಾರ? ಯಾಕೆ ಈ ರೀತಿ ಆಗಿದೆ? ಹೀಗೆ ಪ್ರಶ್ನೆಯನ್ನ ಮಾಡ್ತಾನೆ. ಮತ್ತು ಈ ಚಿಂತೆಗೆ ಕಾರಣ ಏನು? ಏನಾಗಿದೆ ನಿನಗೆ? ಶ್ರೀಕೃಷ್ಣ ಹೇಳ್ತಾನೆ, ಎಸ್, ಯು ಆರ್ ರೈಟ್. ನನಗೀಗ ತಲೆನೋವಾಗಿದೆ. ಯಾವುದೋ ಒಂದು ವಿಚಾರ ನನ್ನ ತಲೆನಲ್ಲಿ ಕೂತಿದೆ, ಅದು ಸರಿ ಹೋಗಬೇಕು. ಅಲ್ಲಿವರೆಗೆ ಈ ತಲೆನೋವು ನಾನು ಬಿಟ್ಟು ಹೋಗ್ತಾ ಇಲ್ಲ. ಹೌದಾ? ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ನೀ ಏನು ಹೇಳ್ತೀಯೋ ಅದನ್ನು ನಾನು ಮಾಡ್ತೀನಿ ಕೃಷ್ಣ. ಇದಕ್ಕೆ ಪರಿಹಾರ ಏನಾಗಬೇಕು ನೀ ಹೇಳು ಅಂತ ನಾರದರು ಕೇಳಿದಾಗ ಪರಮಾತ್ಮ ಹೇಳ್ತಾನೆ, ನನ್ನ ತಲೆನೋವು ಕಡಿಮೆ ಆಗಬೇಕು, ನನ್ನ ಚಿಂತೆ ಮಾಯ ಆಗಬೇಕು ಅಂತಂದ್ರೆ ನನ್ನ ಯಾವುದೇ ಭಕ್ತ ಆಗಿರಬಹುದು, ನನ್ನ ಯಾವುದೇ ಭಕ್ತನ ಪಾದದ ಧೂಳನ್ನು ತಂದು ನನ್ನ ಹಣೆಗೆ ನೀ ಹಚ್ಚಿದ್ರೆ ನಾನು ಐ ವಿಲ್ ಬಿಕಮ್ ಆಲ್ ರೈಟ್. ಆದ್ರಿಂದ ನನಗಾಗಿ ನೀನು ನನ್ನ ಭಕ್ತನ ಪಾದದ ಧೂಳನ್ನು ತಂದು ಕೊಡ್ತೀಯಾ? ಅದು ನನ್ನ ರಕ್ಷಣೆ ಮಾಡತ್ತೆ ಅಂತ ಪರಮಾತ್ಮ ಹೇಳ್ತಾನೆ. ಹೀಗೆ ಹೇಳಿದಾಗ ನಾರದನಿಗೆ ಮೊದಲು ಬಂದಂತಹ ಆಲೋಚನೆ ಏನು ಅಂತಂದ್ರೆ, ಪರಮಾತ್ಮ ಶ್ರೀಕೃಷ್ಣನ ಅನೇಕ ಭಕ್ತರುಗಳಲ್ಲಿ ನಾನು ಕೂಡ ಭಕ್ತ, ಪರಮಾತ್ಮನನ್ನ ನಾನು ಕೂಡ ತುಂಬಾ ಭಕ್ತಿ ಮಾಡ್ತೀನಿ, ನಾನು ಕೂಡ ದೊಡ್ಡ ಭಕ್ತ. ಪರಮಾತ್ಮ ಶ್ರೀಕೃಷ್ಣ ಕೇಳ್ತಾ ಇರುವಂತಹದ್ದೇನು? ಅವನು ಯಾವುದೇ ಭಕ್ತ ಆಗಿರಬಹುದು, ಭಕ್ತನ ಪಾದದ ಧೂಳು ನನಗೆ ತಂದುಕೊಡು, ನನ್ನ ಚಿಂತೆ ಪರಿಹಾರ ಆಗುತ್ತೆ ಅಂತ ಹೇಳಿದ್ದಾನೆ. ಹಂಗನ್ಬಿಟ್ಟು ನಾನು ಅವನು ಭಕ್ತ ಅಂತ ಹೇಳಿ ನನ್ನ ಪಾದದ ಧೂಳನ್ನೇನಾರು ಶ್ರೀಕೃಷ್ಣನಿಗೆ ಕೊಟ್ಟರೆ ನನಗೆ ನರಕವೇ ಪ್ರಾಪ್ತಿ. ಅಯ್ಯಯ್ಯೋ, ಬೇಡಪ್ಪ, ಇದು ಬೇರೆ ಯಾರನ್ನಾರು ಹುಡುಕಣ. ಸೊ ಸ್ವತಃ ನಾರದನಿಗೆ ಡೌಟ್ ಬಂತು, ನಾನು ನಿಜವಾಗ್ಲೂ ದೊಡ್ಡ ಭಕ್ತನ ಆದರೆ ಭಕ್ತನ ಹೌದಾ? ಸೊ ಅವನೇನು ಮಾಡ್ತಾನೆ, ಕೈಲಾಸಕ್ಕೆ ಹೋಗ್ತಾನೆ. ಅಲ್ಲಿ ಪರಮೇಶ್ವರ ಅವನನ್ನ ಭೇಟಿ ಮಾಡಿ ಅವನಿಗೆ ಹೇಳ್ತಾನೆ, ಈ ರೀತಿ ಆಗಿದೆ, ದ್ವಾರಕೆಯಲ್ಲಿ ಕೃಷ್ಣ ಮಲಗಿದಾನೆ, ಯಾವುದೋ ಒಂದು ಚಿಂತೆ ಅವನ ತಲೆನಲ್ಲಿ ಸೇರಿಕೊಂಡಿದೆ, ಅವನಿಗೆ ತಲೆನೋವಾಗಿದೆ, ಅದಕ್ಕೆ ಪರಿಹಾರ ಅಂತಂದ್ರೆ ಭಕ್ತನ ಪಾದದ ಧೂಳು ಬೇಕು ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮ ಶಿವ, ನಿನ್ನ ಪಾದದ ಧೂಳೇನಾದರೂ ಕೊಡ್ತೀಯಾ? ಕೃಷ್ಣನಿಗೆ ಹೋಗಿ ಹಚ್ಚಬೇಕು. ಪರಮೇಶ್ವರ ಹೇಳ್ತಾನೆ, ನೋ ನೋ ನೋ, ನಾನು ಕೊಡೋದಿಲ್ಲ, ಇಟ್ ಈಸ್ ನಾಟ್ ಪಾಸಿಬಲ್. ಬ್ರಹ್ಮನ ಹತ್ರ ಹೋಗ್ತಾನೆ, ಬ್ರಹ್ಮನನ್ನ ಕೇಳ್ತಾನೆ, ಕೃಷ್ಣನಿಗೆ ಪರಿಸ್ಥಿತಿ ಈ ರೀತಿ ಇದೆ, ನಿಮ್ಮ ಪಾದದ ಧೂಳನ್ನು ಕೊಟ್ಟರೆ ಅವರ ಚಿಂತೆಗೆ ಪರಿಹಾರ ಆಗತ್ತೆ, ಕೊಡ್ತೀರಾ? ಬ್ರಹ್ಮ ಹೇಳ್ತಾನೆ, ಇಲ್ಲ ಇಲ್ಲ, ಅವನ ಚಿಂತೆ ಪರಿಹಾರ ಆಗಬೇಕು ಅಂತಂದ್ರೆ ನಿಜವಾಗ್ಲೂ ಒಬ್ಬ ಭಕ್ತನ ಪಾದದ ಧೂಳು ಬೇಕು ಅಂತಂದ್ರೆ ಆ ಭಕ್ತ ಹೇಗಿರ್ತಾನೋ, ಏನು ಕಥೆನೋ, ಆ
ಭಕ್ತನ ಪಾದದ ಧೂಳಿನಲ್ಲಿ ಅಷ್ಟು ಶಕ್ತಿ ಇದೆ ಅಂತಂದ್ರೆ ನನಗೆ ಕೊಡೋದಕ್ಕೆ ಡೌಟಪ್ಪ. ಹಂಗೆ ಕೊಟ್ರೆ ಆಮೇಲೆ ನನ್ನ ಗತಿ ಏನು? ಹೀಗೆ ಬ್ರಹ್ಮ ಕೂಡ ರೆಫ್ಯೂಸ್ಡ್. ಆಗ ವಿಧಿ ಇಲ್ಲ, ನಾರದರು ಬೃಂದಾವನಕ್ಕೆ ಬರ್ತಾರೆ. ನಾರದರು ಬೃಂದಾವನಕ್ಕೆ ಬರ್ತಾ ಇದ್ದಾರೆ ಅಂತಂದ್ರೆ ಗೋಪಿಯರಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗು. ಸಾಮಾನ್ಯವಾಗಿ ದ್ವಾರಕೆಗೆ ಹೋಗಿ ಶ್ರೀಕೃಷ್ಣನನ್ನ ಭೇಟಿ ಮಾಡಿ ಅಲ್ಲಿಂದ ಬೃಂದಾವನಕ್ಕೆ ಬಂದು ಕೃಷ್ಣನ ಸಂಗತಿಗಳನ್ನು ನಮಗೆ ಹೇಳುವಂತಹದ್ದು ಒಂದು ರೂಢಿ. ಆ ರೀತಿಯಲ್ಲಿ ಇವತ್ತು ಕೂಡ ನಾರದರು ದ್ವಾರಕೆಗೆ ಹೋಗಿ ಪರಮಾತ್ಮನನ್ನ ಭೇಟಿ ಮಾಡಿ ಬಂದಿದ್ದಾರೆ. ಶ್ರೀಕೃಷ್ಣನ ವಿಚಾರವನ್ನು ತಿಳ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಗೋಪಿಯರು ಬಂದು ನಾರದರ ಮುಂದೆ ಕೂತ್ಕೋತಾರೆ. ಮಹಾಮುನಿಗಳೇ, ನೀವು ದ್ವಾರಕೆಯಿಂದ ಬರ್ತಾ ಇದ್ದೀರಾ ತಾನೆ? ಶ್ರೀಕೃಷ್ಣನನ್ನ ಭೇಟಿ ಮಾಡಿದ್ರಿ ತಾನೆ? ಶ್ರೀಕೃಷ್ಣ ಸೌಖ್ಯವಾಗಿದ್ದಾನ? ಮೊದಲು ಅದನ್ನು ಹೇಳಿ, ಆಮೇಲೆ ಬೇರೆ ವಿಚಾರ. ಆಗ ನಾರದರು ಹೇಳ್ತಾರೆ, ಶ್ರೀಕೃಷ್ಣನನ್ನ ದರ್ಶನ ಮಾಡಿದ್ದು ನಿಜ, ದರ್ಶನ ಮಾಡಿ ಇಲ್ಲಿಗೆ ಬಂದಿದ್ದೀನಿ. ಆದರೆ ಹಿ ಈಸ್ ನಾಟ್ ವೆಲ್. ಕೃಷ್ಣ ಸೌಖ್ಯವಾಗಿಲ್ಲ. ಅವನಿಗೆ ಯಾವುದೋ ಒಂದು ಸಮಸ್ಯೆ ಅವನ ತಲೆ ಹೊಕ್ಕಿದೆ. ಆದ್ರಿಂದ ಆ ಸಮಸ್ಯೆಗೆ ಪರಿಹಾರ ಅಂತಂದ್ರೆ ಪರಮಾತ್ಮನ ಭಕ್ತರ ಪಾದದ ಧೂಳು ಅವನಿಗೆ ಬೇಕಂತೆ. ಭಕ್ತರ ಪಾದದ ಧೂಳಿನಲ್ಲಿ ಅವನ ಸಮಸ್ಯೆ ಪರಿಹಾರ ಆಗುವಂತಹ ಒಂದು ಶಕ್ತಿ ಆ ಧೂಳಿನಲ್ಲಿದೆ. ಅದಕ್ಕೆ ಅದನ್ನ ಕಲೆಕ್ಟ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ನಾನು ಎಲ್ಲ ಕಡೆ ಸುತ್ಕೊಂಡು ಬರ್ತಾ ಇದ್ದೀನಿ. ಈಗ ಇಲ್ಲಿಗೆ ಬಂದಿದ್ದೀನಿ. ಆಗ ಕೃಷ್ಣನ್ಗೆ ಪರಿಹಾರ ಆಗುತ್ತೆ, ಅವನ ತಲೆನೋವು ಕಡಿಮೆ ಆಗುತ್ತೆ, ಆಮೇಲೆ ಅವನು ಸೌಖ್ಯವಾಗಿ ಆಗ್ತಾನೆ ಅಂತ ಹೇಳ್ತಾನೆ. ಆಗ ಅಲ್ಲಿ ಸೇರಿದ್ದಂತಹ ಎಲ್ಲ ಗೋಪಿಯರು ಈ ವಿಚಾರ ಕೇಳಿದ ತಕ್ಷಣ ತಮ್ಮ ಪಾದಗಳ ಕಡೆಗೆ ಕೈ ಹಾಕಿ ಧೂಳನ್ನ ಕಲೆಕ್ಟ್ ಮಾಡೋದಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ. ನಾರದರಿಗೆ ಆಶ್ಚರ್ಯ ಆಗುತ್ತೆ. ನಾನು ಭಕ್ತ, ಕೃಷ್ಣ ಕೇಳಿದಾಗ ನನ್ನ ಕೈ ಕಾಲು ಯಾಕೆ ಈ ಥರ ಓಡಲಿಲ್ಲ? ಪರಮೇಶ್ವರನ್ನ ಮೀಟ್ ಮಾಡಿದೆ, ಅವನು ರೆಫ್ಯೂಸ್ಡು. ಬ್ರಹ್ಮನ್ ಕೇಳಿದೆ, ಅವನು ಇಲ್ಲ. ಗೋಪಿಯರಿಗೆ ವಿಚಾರ ಹೇಳಿದ ತಕ್ಷಣ ಎಲ್ಲ ಕೂತ್ಕೊಂಡು ಅವರ ಪಾದದಿಂದ ಆ ಧೂಳನ್ನ ಕಲೆಕ್ಟ್ ಮಾಡ್ತಾ ಕೂತ್ಕೊಂಡ್ಬಿಟ್ಟಿದಾರಲ್ಲ. ಆಗ ನಾರದರು ಆ ಗೋಪಿಯರಿಗೆ ಹೇಳ್ತಾರೆ, ಒಂದು ನಿಮಿಷ ಸ್ಲೋ ಮಾಡಿ, ನಿಲ್ಲಿಸಿ. ನೀವೆಲ್ಲ ಕೃಷ್ಣನ ಕೃಷ್ಣನ್ಗೆ ಸಮಸ್ಯೆ ಪರಿಹಾರ ಆಗಲಿ ಅಂತ ಹೇಳಿ ನಿಮ್ಮ ಪಾದದ ಧೂಳನ್ನು ಕೊಡೋದಕ್ಕೆ ನೀವೆಲ್ಲ ರೆಡಿಯಾಗಿದ್ದೀರಾ, ಸಿದ್ಧರಾಗಿದ್ದೀರಾ. ಇಟ್ ಇಸ್ ಓಕೆ. ಒಂದು ತಿಳ್ಕೊಳ್ಳಿ, ಹಿ ಇಸ್ ದಿ ಲಾರ್ಡ್ ಆಫ್ ದಿ ಯೂನಿವರ್ಸ್. ಅವನು ಜಗದೀಶ್ವರ. ಅಂತಹವನ ತಲೆಗೆ ನಿಮ್ಮ ಪಾದದ ಧೂಳು ಹೋಗಿ ಅವನ ಹಣೆಯನ್ನು ಮುಟ್ಟತ್ತೆ ಅಂತಂದ್ರೆ ನಾಳೆ ದಿವಸ ನೀವೆಲ್ಲರೂ ಹೋಗಿ ನರಕಕ್ಕೆ ಹೋಗಿ ಸೇರ್ಬೇಕಾಗುತ್ತೆ. ನರಕ ಪ್ರಾಪ್ತಿ ಆಗತ್ತೆ ನಿಮಗೆ. ಯಾಕೆ ಅಂತಂದ್ರೆ ನಿಮ್ಮ ಪಾದದ ಧೂಳನ್ನು ನೀವು ಕೊಡ್ತಾ ಇರೋದು ಯಾರಿಗೆ? ಲಾರ್ಡ್ ಆಫ್ ದಿ ಯೂನಿವರ್ಸ್, ಶ್ರೀಕೃಷ್ಣನಿಗೆ ನೀವು ಕೊಡ್ತಾ ಇದ್ದೀರಾ. ನಿಮ್ಗೇನಾದ್ರೂ ಸ್ವಲ್ಪ ಅರಿವು ಅನ್ನುವಂತಹದ್ದಿದ್ರೆ ಯೋಚನೆ ಮಾಡಿ. ಯಾಕೆ ಅಂದ್ರೆ ನಿಮ್ಮ ಥರನೇ ನಾನು ಭಕ್ತ, ನಾನು ಕೂಡ ಕೊಡಲಿಲ್ಲ. ನೀವು ನರಕಕ್ಕೆ ಹೋಗಿ ಸೇರೋದು ಗ್ಯಾರಂಟಿ. ಇಷ್ಟ್ರ ಮೇಲೆ ನಿಮ್ಮ ಇಷ್ಟ. ಹೀಗೆ ಹೇಳಿದಾಗ ಹಿಂದೂ ಮುಂದು ನೋಡದೆ ಆ ಗೋಪಿಯರು ಹೇಳ್ತಾರೆ, ನಮ್ಮ ಪಾದದ ಧೂಳು ಅವನ ತಲೆನೋವಿಗೆ ಪರಿಹಾರ ಆಗತ್ತೆ, ಅವನ ಸಮಸ್ಯೆಗೆ ಒಂದು ಉತ್ತರ ಸಿಗತ್ತೆ ಎನ್ನುವಂತಹದ್ದಾದರೆ ಮತ್ತು ಅದರಿಂದ ಅವನು ಸೌಖ್ಯವಾಗ್ತಾನೆ, ಆನಂದದಿಂದ ಇರ್ತಾನೆ ಅಂತಂದ್ರೆ ಕೇವಲ ಒಂದು ಜನ್ಮ ಅಲ್ಲ, ಎಷ್ಟೇ ಜನ್ಮಗಳನ್ನ ಬೇಕಾದರೂ ನಾವು ನರಕದಲ್ಲಿ ಕಳೆಯೋದಕ್ಕೆ ಸಿದ್ಧವಾಗಿದ್ದೀವಿ. ನಮಗ್ ಬೇಕಾಗಿರುವಂತಹದ್ದು ನಾವು ನರಕದಲ್ಲಿರ್ತೀವೋ ಸ್ವರ್ಗದಲ್ಲಿರ್ತೀವೋ ಅಲ್ಲ, ನಮಗೆ ಬೇಕಾಗಿರೋದು ಶ್ರೀಕೃಷ್ಣನ ಸೌಖ್ಯ. ಆದ್ರಿಂದ ನಾವೆಲ್ಲ ನಮ್ಮ ಪಾದದ ಧೂಳನ್ನ ಕೊಡೋದಕ್ಕೆ ರೆಡಿ ಇದ್ದೀವಿ. ನಮಗೇನು ಹೆದರಿಕೆ ಇಲ್ಲ. ನಮಗೆ ಬೇಕಾಗಿರುವಂತಹದ್ದು ಶ್ರೀಕೃಷ್ಣನ ಸೌಖ್ಯ. ಇದು ಗೋಪಿಯರು ಮಾಡ್ತಾ ಇದ್ದಂತಹ ನಿಸ್ವಾರ್ಥವಾದ ಸೇವೆ.
ಇಂತಹ ಒಂದು ಪ್ರಸಂಗ ಭೀಷ್ಮನ ನೆನಪಿಗೆ ಬಂದು ಅವನು ಹೇಳ್ತಾನೆ, ದೇರ್ ಈಸ್ ನೋ ಡೌಟ್, ಭಕ್ತ ಡಿವೋಷನ್ ಅಂತ ಬಂದರೆ ಗೋಪಿಯರು ದೇ ಆರ್ ದಿ ಟಾಪ್ ಮೋಸ್ಟ್ ಡಿವೋಟೀಸ್. ಅವರನ್ನು ಬಿಟ್ಟರೆ ಇನ್ಯಾರೂ ಇಲ್ಲ. ಇಲ್ಲಿ ಭೀಷ್ಮದೇವ ಹಿ ಈಸ್ ರಿಮೆಂಬರಿಂಗ್ ದ ಲಾರ್ಡ್, ಜೊತೆಗೆ ಇದು ತನ್ನ ಅಂತಿಮದ ಕ್ಷಣಗಳು. ಈ ಕೊನೆಯ ಕ್ಷಣಗಳಲ್ಲಿ ಪರಮಾತ್ಮನ ಸ್ಮರಣೆ ನನಗೆ ಎಷ್ಟು ಮುಖ್ಯವೋ ಅದೇ ರೀತಿಯಲ್ಲಿ ಶ್ರೀಕೃಷ್ಣನ ಪರಮ ಭಕ್ತರಾದ ಗೋಪಿಯರನ್ನ ನೆನೆಯುವಂತಹದ್ದು ಕೂಡ ಇಟ್ ಈಸ್ ಈಕ್ವಲಿ ಗ್ರೇಟ್, ಇಂಪಾರ್ಟೆಂಟ್. ಪರಮಾತ್ಮನ ಅನುಗ್ರಹ ಎಷ್ಟು ಮುಖ್ಯನೋ ಪರಮಾತ್ಮನ ಭಕ್ತರ ಅನುಗ್ರಹ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಸೊ ಭೀಷ್ಮ ಅವನಿಗೆ ಈ ಒಂದು ರಹಸ್ಯ ಗೊತ್ತಿತ್ತು. ಪರಮಾತ್ಮನ ಭಕ್ತರನ್ನ ಸ್ತುತಿ ಮಾಡೋದರಿಂದ ಅದು ಪರಮಾತ್ಮನಿಗೆ ಆನಂದವನ್ನು ಕೊಡುತ್ತೆ. ಸೊ ಪರಮಾತ್ಮನಿಗೆ ತೃಪ್ತಿ ಸಿಗುತ್ತೆ, ಆನಂದ ಕೊಡುತ್ತೆ ಅಂತಂದ್ರೆ, ಪರಮಾತ್ಮನನ್ನು ತೃಪ್ತಿಪಡಿಸ್ಬೇಕು ಅಂತಂದ್ರೆ ಪರಮಾತ್ಮನ ಭಕ್ತರನ್ನ ಫಸ್ಟ್ ನಾವು ಭಕ್ತಿ ಮಾಡಬೇಕು, ಅವರ ಸೇವೆ ಮಾಡಬೇಕು. ಸೊ ಭೀಷ್ಮದೇವ ಈ ಕಾರಣದಿಂದ ಹಿ ಈಸ್ ಗ್ಲೋರಿಫೈಯಿಂಗ್ ದ ಗೋಪೀಸ್ ಆಲ್ಸೋ. ತನ್ನ ಈ ಅಂತಿಮ ಕ್ಷಣದಲ್ಲಿ ಭಗವಂತನ ನಾರಾಯಣನ ಸ್ಮರಣೆಯನ್ನು ಹೇಗೆ ಮಾಡ್ತಾ ಇದ್ದಾನೆ ಆ ರೀತಿಯಲ್ಲಿ ಗೋಪಿಯರ ಸ್ಮರಣೆಯನ್ನು ಕೂಡ ಅವನು ಮಾಡ್ತಾ ಇದ್ದಾನೆ. ತನಗೆ ಸಿಕ್ಕಂತಹ ಕೊನೆಯ ಕ್ಷಣಗಳ ಅವಕಾಶ, ಯಾವುದೇ ಕ್ಷಣದಲ್ಲಿ ಅವನ ಪ್ರಾಣ ಹೋಗುವಂತಹದ್ದು. ಸೊ ಹೀಗೆ ಕೊನೆಯ ಕ್ಷಣಗಳ ಅವಕಾಶದಲ್ಲಿ ಭೀಷ್ಮದೇವ ತನ್ನ ಆರಾಧ್ಯ ದೈವ ಪ್ರಭು ಶ್ರೀಕೃಷ್ಣ ಮತ್ತು ದಿ ಡಿವೋಟೀಸ್ ಆಫ್ ದಿ ಪ್ರಭು ಅವರೆಲ್ಲ ಆ ಭಕ್ತರುಗಳ ಜೊತೆ ಅವನು ಹೇಗಿರ್ತಾನೆ ಈ ಇಬ್ಬರನ್ನ ಸ್ಮರಣೆ ಮಾಡ್ತಾ ಮಾಡ್ತಾ ಭೀಷ್ಮದೇವ ಪುಲಕಿತನಾಗ್ತಾ ಇದ್ದಾನೆ. ಅದನ್ನ ನೆನಪಿಗೆ ತಂದುಕೊಂಡು ಪರಮಾತ್ಮನನ್ನ ಸ್ತುತಿ ಮಾಡಬೇಕಾದರೆ ಅವನು ಈ ಒಂದು ಪರ್ಟಿಕ್ಯುಲರ್ ಶ್ಲೋಕದಲ್ಲಿ 3 ಪದಗಳನ್ನು ಬಹಳ ಪವರ್ಫುಲ್ ಪದಗಳು ಅಂತ ಹೇಳ್ಬೋದು. ಅವನು ಹೇಳ್ತಾನೆ, ಲಲಿತಗತಿ ವಿಲಾಸ ವಲ್ಗುಹಾಸ. ಶ್ಲೋಕದ ಪ್ರಾರಂಭದಲ್ಲಿಯೇ ಈ ರೀತಿ ಬರುತ್ತೆ. ಲಲಿತಗತಿ ಅಂತಂದ್ರೆ ಅಟ್ರಾಕ್ಟಿವ್ ಮೂಮೆಂಟ್ಸ್ ಆಫ್ ಶ್ರೀಕೃಷ್ಣ. ಗತಿ ಅಂತಂದ್ರೆ ಚಲನೆ. ಲಲಿತ ಅಂತಂದ್ರೆ ಆಕ್ಚುಯಲ್ ಆಗಿ ವೆರಿ ವೆರಿ ಅಟ್ರಾಕ್ಟಿವ್. ಸೊ ಇಲ್ಲಿ ಸ್ಪಿರಿಚುಯಾಲಿಟಿ ಅಂತಂದ್ರೆ ಆಧ್ಯಾತ್ಮ ಅನ್ನುವಂತಹದ್ದನ್ನ ಯಾರೆಲ್ಲ ಒಪ್ಕೊಂಡಿರ್ತೀವಿ, ನಾವು ತಿಳ್ಕೋಬೇಕಾಗಿರುವಂತಹದ್ದು ಏನು ಅಂತಂದ್ರೆ, ಈ ಆಧ್ಯಾತ್ಮದಲ್ಲಿ ಮುಂದುವರಿಬೇಕು ಅಂತಂದಾಗ ನಾವು ಇಡುವಂತಹ ಒಂದು ಪ್ರತಿ ಹೆಜ್ಜೆ ಈಸ್ ಎ ಡಿವೈನ್ ಡ್ಯಾನ್ಸ್. ಸಾಮಾನ್ಯವಾಗಿ ಏನು ಹೇಳ್ತಾರೆ ಅಂತಂದ್ರೆ, ಆಧ್ಯಾತ್ಮದಲ್ಲಿ ಹೆಜ್ಜೆ ಹಾಕುವಂತಹದ್ದು ಇಟ್ ಈಸ್ ನಾಟ್ ಎ ಈಸಿ ಪಾತ್. ಅದು ಹೂವು ತುಂಬಿರುವಂತಹ ದಾರಿ ಅಲ್ಲ, ಅಲ್ಲೆಲ್ಲ ಕಲ್ಲು ಮುಳ್ಳು ಇರುತ್ತೆ. ವೇದಾಂತ ಅಥವಾ ಆಧ್ಯಾತ್ಮ ಅಂತ ಹೇಳಿದಾಗ ಅದನ್ನು ಅರಗಿಸ್ಕೋಬೇಕು ಅಂತಂದ್ರೆ ಬಹಳ ಕೇರ್ಫುಲ್ ಆಗಿ ಹೆಜ್ಜೆ ಹಾಕಬೇಕು. ಎರಡೂ ಕಡೆ ಹರಿತವಾಗಿರುವಂತಹ ಕತ್ತಿಯ ಮೇಲೆ ಹೆಜ್ಜೆ ಇಟ್ಟರೆ ಹೇಗೆ ಅದು ಚುಚ್ಕೊಳ್ಳುತ್ತೆ, ಆ ರೀತಿ ವೇದಾಂತ ಇಸ್ ನಾಟ್ ಈಸಿ. ಆಧ್ಯಾತ್ಮದಲ್ಲಿ ಮುಂದುವರಿಬೇಕು ಅಂತಂದ್ರೆ ನಮ್ಮ ಶ್ರದ್ಧೆ ಎಷ್ಟಿರಬೇಕು ಅಂತಂದ್ರೆ, ಇಡುವ ಒಂದೊಂದು ಹೆಜ್ಜೆ ಈಸ್ ದ ಡಿವೈನ್ ಡಾನ್ಸ್. ಅಂಡ್ ನಾವೇನು ಮಾತನಾಡ್ತೀವಿ, ಯಾಕೆಂತಂದ್ರೆ ಸ್ಪಿರಿಚುಯಾಲಿಟಿ ನಾವು ಒಪ್ಕೊಂಡಿದ್ದೀವಿ ಅಂತಂದಾಗ ನಮಗೆ ಬೇರೆ ವಿಚಾರಗಳು ಬೇಕಿರೋದಿಲ್ಲ, ಬೇರೆ ಯಾವ ವಿಚಾರನೂ ಬೇಕಿಲ್ಲ. ಆದ್ದರಿಂದ ಸಾಮಾನ್ಯವಾಗಿ ಬಹಳ ಸಹಜವಾಗಿ ನಮ್ಮ ಬಾಯಿಂದ ಬರುವಂತಹ ಯಾವುದೇ ಮಾತುಗಳಾಗಲಿ ಈಸ್ ಎ ಗಾನ. ಅದು ಬಿಟ್ಟು ಬೇರೆ ಬರೋದಿಲ್ಲ.
ನಾನು ಆರಿಸ್ಕೊಂಡು ಹೋಗುವಂತಹ ದಾರಿ, ಅಲ್ಲಿ ಇಡುವಂತಹ ಒಂದೊಂದು ಹೆಜ್ಜೆ ಈಸ್ ಎ ಡಿವೈನ್ ಡಾನ್ಸ್. ಪ್ರಯತ್ನ ಪೂರ್ವಕವಾಗಿ ನನ್ನಿಂದ ಹೊರಬರುವಂತಹ ಪ್ರತಿ ಒಂದು ಶಬ್ದ ಈಸ್ ಎ ಗಾನಂ, ಡಿವೈನ್ ಸಾಂಗ್ ಅಂತ ಹೇಳ್ತಾರೆ. ಬ್ರಹ್ಮ ಸಂಹಿತೆ ಅಂತ ಒಂದು ಗ್ರಂಥ, ಅಲ್ಲಿ ಕೊನೆಯ ಶ್ಲೋಕದಲ್ಲಿ ಇದರ ಬಗ್ಗೆ ಒಂದು ವಿಚಾರ ಇದೆ. ಕಥಾಗಾನಂ ನಾಟ್ಯಂ ಗಮನಮಪಿ ವಂಶಿತ್ ಪ್ರಿಯ ಸಖಿ. ಕಥಾಗಾನಂ ಅಂತಾನೆ ಅದು ಉಲ್ಲೇಖ ಮಾಡಿದೆ. ಕಥಾ ಅಂತಂದ್ರೆ ನಾವು ಮಾತನಾಡುವಂತಹದ್ದು. ಯಾವುದ್ರ ಬಗ್ಗೆ ಮಾತನಾಡ್ತೀವಿ? ಅಬೌಟ್ ದಿ ಟ್ರೂತ್, ಸತ್ಯ. ವಾಟ್ ಈಸ್ ಸತ್ಯ? ಈಸ್ ಭಗವಂತ. ಯಾವುದನ್ನು ನಾವು ಸತ್ಯ ಅಂತ ಹೇಳ್ತೀವಿ, ದಟ್ ಸತ್ಯ ಈಸ್ ಶಾಶ್ವತ. ಯಾಕೆ ಅದನ್ನ ಶಾಶ್ವತ ಅಂತಂದ್ರೆ ಅಲ್ಲಿ ಯಾವ ಬದಲಾವಣೆಗಳೇ ಇರೋದಿಲ್ಲ. ಬದಲಾವಣೆಗಳೇ ಇಲ್ಲದೆ ಇರುವಂತಹದ್ದು, ಸದಾ ಇರುವಂತಹದ್ದು ಯಾವುದು ಸತ್ಯವೋ ದಟ್ ಈಸ್ ಭಗವಂತ. ಅವನ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ ಅಂತಂದ್ರೆ ಈಸ್ ನಥಿಂಗ್ ಬಟ್ ಗಾನಂ, ಈಸ್ ಎ ಡಿವೈನ್ ಸಾಂಗ್. ಆ ರೀತಿಯಲ್ಲಿ ಗಮನಮಪಿ, ಗಮನಂ ಅಂತಂದ್ರೆ ಅದರ ಮತ್ತೊಂದು ಅರ್ಥ ದ ವಾಕ್ ವಿ ಡೂ ದೇರ್ ಅಂತಂದ್ರೆ ಆ ವೇದಾಂತದ ಮಾರ್ಗ ಅಥವಾ ಸ್ಪಿರಿಚುಯಾಲಿಟಿ ಸಾಧನೆಯ ಮಾರ್ಗದಲ್ಲಿ ಅಲ್ಲಿಡುವಂತಹ ಒಂದೊಂದು ಹೆಜ್ಜೆ ಈಸ್ ಎ ನಾಟ್ಯಂ. ಈಗ ಪರಮಾತ್ಮ ಶ್ರೀಕೃಷ್ಣನನ್ನ ಗೋಪಿಯರು ಅಷ್ಟೊಂದು ಭಾವುಕರಾಗಿ, ಅಷ್ಟೊಂದು ದೈವಿಕವಾಗಿ ಪರಮಾತ್ಮನನ್ನ ಭಕ್ತಿ ಮಾಡ್ತಾ ಇದ್ರು ಬೃಂದಾವನದಲ್ಲಿ. ಪರಮಾತ್ಮ ಶ್ರೀಕೃಷ್ಣ ಬೃಂದಾವನದಲ್ಲಿ ಇದ್ದಾಗ ನಾವೇ ಸುಮ್ಮನೆ ಬೃಂದಾವನಕ್ಕೆ ನಾವೀಗ ಹೋಗ್ಬೇಕು, ಸುಮ್ಮನೆ ನಾವು ನಮ್ಮ ಮನಸ್ಸನ್ನ ಅಲ್ಲಿಗೆ ತಗೊಂಡೋಗುವಂತಹ ಪ್ರಯತ್ನವನ್ನು ಮಾಡಿದ್ರೆ, ಬೃಂದಾವನದಲ್ಲಿ ಪರಮಾತ್ಮ ಇದ್ದಂತಹ ಆ ಸಮಯ, ಪರಮಾತ್ಮ ಇದ್ದಂತಹ ಆ ಸಮಯದಲ್ಲಿ ಬೃಂದಾವನದ ವಾಸಿಗಳು, ಅಲ್ಲಿ ಈ ಗೋಪಿಯರೆಲ್ಲ ಓಡಾಡ್ತಾ ಇರ್ತಾರೆ. ಗೋಪಿಯರು ಆ ಬೃಂದಾವನದಲ್ಲಿ ಪರಮಾತ್ಮ ಶ್ರೀಕೃಷ್ಣ ಇರುವಂತಹ ಸಮಯದಲ್ಲಿ ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ. ಅವರೆಲ್ಲ ಓಡಾಡ್ತಾ ಇದ್ದಾಗ ಅದನ್ನು ಹೇಗೆ ವರ್ಣನೆ ಮಾಡ್ತಾರೆ ಅಂತಂದ್ರೆ, ಆಲ್ ಆಫ್ ದೆಮ್, ಅವ್ರು ನಡೀತಾ ಇರುವಂತಹದ್ದು, ದೇ ಲುಕ್ ಲೈಕ್ ದೇ ಆರ್ ಡ್ಯಾನ್ಸಿಂಗ್. ಮತ್ತು ಅವರು ಕೂತ್ಕೊಂಡು ವಿಚಾರವನ್ನ ಮಾತನಾಡ್ತಾ ಇದ್ದಾಗ ಇಟ್ ಈಸ್ ಲೈಕ್ ಎ ಸಾಂಗ್. ಬೃಂದಾವನದಲ್ಲಿ ವಾಸಿಗಳಾಗಿದ್ದಂತಹ, ವಾಸ ಮಾಡ್ತಾ ಇದ್ದಂತಹ ಈ ಗೋಪಿಯರು ನಡೆದಾಡ್ತಾ ಇದ್ದಿದ್ದು, ಮಾತನಾಡ್ತಾ ಇದ್ದಿದ್ದು, ಇಟ್ ಅಪಿಯರ್ಸ್ ಆಸ್ ಎ ಡಿವೈನ್ ಸಾಂಗ್ ಅಂಡ್ ಎ ಡಿವೈನ್ ಡಾನ್ಸ್ ಅಂತ ಹೇಳಿದ್ರೆ, ಸಾಕ್ಷಾತ್ ಶ್ರೀಕೃಷ್ಣನೇ ಅಲ್ಲೆಲ್ಲ ಓಡಾಡ್ತಾ ಇದ್ದ, ಅವನೇ ಎಷ್ಟೊಂದು ಮಾತುಕತೆ ಆಡ್ತಾ ಇದ್ದ. ಅದು ಹೆಂಗೆ ಇರಬಹುದು? ಗೋಪಿಯರ ಹೆಜ್ಜೆಗಳೇ ನಾಟ್ಯವಾಗಿ ಕಾಣಿಸ್ತಾ ಇದೆ. ಅವರು ಮಾತನಾಡ್ತಾ ಇದ್ದಂತಹ ಆ ಸುಮಧುರವಾದ ವಾಣಿ ವಾಸ್ ಅಪಿಯರಿಂಗ್ ಆಸ್ ಡಿವೈನ್ ಸಾಂಗ್. ಗೋಪಿಯರದೇ ಅಷ್ಟು ದೊಡ್ಡ ಮಟ್ಟದಲ್ಲಿ ಆ ಎಕ್ಸ್ಪೀರಿಯನ್ಸ್, ಅನುಭವವನ್ನು ಕೊಡ್ತಾ ಇದೆ ಅಂತಂದ್ರೆ, ಬೃಂದಾವನದಲ್ಲಿ ಶ್ರೀಕೃಷ್ಣ ಓಡಾಡ್ತಾ ಇದ್ದಾಗ, ಅವನು ಮಾತನಾಡ್ತಾ ಇದ್ದಾಗ ಆ ಸಮಯ ಹೇಗಿತ್ತು? ಜ್ಞಾನಿಗಳ ದೃಷ್ಟಿನಲ್ಲಿ ಶ್ರೀಕೃಷ್ಣ ಹೇಗೆ ಕಾಣಿಸ್ತಾನೆ? ಶ್ರೀಕೃಷ್ಣ ತನ್ನ ತಲೆಯಲ್ಲಿ ಒಂದು ಸುಂದರವಾದ ನವಿಲುಗರಿಯನ್ನ ಇಟ್ಕೊಂಡಿರ್ತಾನೆ. ಫಸ್ಟ್ ಆಫ್ ಆಲ್, ಶ್ರೀಕೃಷ್ಣ he himself is very beautiful. ಸಾಕ್ಷಾತ್ ಶ್ರೀಕೃಷ್ಣನೇ ಬಹಳ ಸುಂದರವಾಗಿದ್ದಾನೆ. ಅಂತಹ ಸುಂದರವಾಗಿರುವ ಶ್ರೀಕೃಷ್ಣನ ಮುಡಿಯಲ್ಲಿ ಈ ನವಿಲುಗರಿ ಎನ್ನುವಂತಹದ್ದು ಮತ್ತಷ್ಟು ಸುಂದರವಾಗಿ ಅವನ ಸೌಂದರ್ಯವನ್ನು ಹೆಚ್ಚಿಸ್ತಾ ಇದೆ. ಶ್ರೀಕೃಷ್ಣ ಹೇಗೆ ಅವನೇ ಸುಂದರವಾಗಿದ್ದಾನೋ ಆ ರೀತಿಯಲ್ಲಿ ನವಿಲುಗರಿ ಅಂತಂದಾಗ
ಅದು ಕೂಡ ಕಣ್ಣು ಮನಗಳನ್ನು ಸೋರೆಗೊಳ್ಳುತ್ತೆ. ನವಿಲುಗರಿ ನೋಡಿದಾಗ ಅದು ಯಾರಿಗೆ ಬೇಡ. ಸೊ ಎರಡೂ ಸುಂದರ ಒಂದಾಗುವಂತಹದ್ದು. ಆ ಕೃಷ್ಣನ ತಲೆನಲ್ಲಿ ಈ ನವಿಲುಗರಿ ಮತ್ತಷ್ಟು ಅವನ ಸೌಂದರ್ಯವನ್ನು ಅದು ಹೆಚ್ಚು ಮಾಡ್ತಾ ಇದೆ. ಮತ್ತು ಶ್ರೀಕೃಷ್ಣನ ದೇಹ, ಇಡೀ ದೇಹ ಜ್ಞಾನಿಗಳ ದೃಷ್ಟಿನಲ್ಲಿ ಅವರಿಗೆ ಹೇಗೆ ಕಾಣಿಸ್ತಾ ಇತ್ತು ಅಂತಂದ್ರೆ, ನಟವರ ವಪು, ಒಬ್ಬ ಗ್ರೇಟ್ ಡ್ಯಾನ್ಸರ್ ಅವನ ಸ್ಟ್ರಕ್ಚರ್ ಹೇಗಿರುತ್ತೆ, ಒಬ್ಬ ನಾಟ್ಯ ಕಲಾವಿದನ ಆ ದೇಹ ರಚನೆ ಹೇಗಿರುತ್ತೆ, ಆ ರೀತಿ ಶ್ರೀಕೃಷ್ಣನ ದೇಹ ರಚನೆ ಇತ್ತು. ಆ ರೀತಿ ಜ್ಞಾನಿಗಳಿಗೆ ಅವನು ಕಾಣಿಸ್ಕೊತಾ ಇದ್ದ. ಮತ್ತು ಶ್ರೀಕೃಷ್ಣ ಕಿವಿಯಲ್ಲಿ ವಿಶೇಷವಾಗಿರುವಂತಹ ಒಂದು ಹೂವನ್ನು ಇಟ್ಕೊಂಡಿರ್ತಾನೆ. ಮತ್ತು ಅವನು ಧರಿಸಿರುವಂತಹ ಧೋತಿ ಕನಕ ಕಪಿಶಂ, ಬಂಗಾರದ ವರ್ಣದಂತೆ ಅದು, ಆ ಬಂಗಾರದ ಬಣ್ಣದಲ್ಲಿ ಆ ಧೋತಿ ಹೊಳಿತಾ ಇದೆ. ಮತ್ತು ಕುತ್ತಿಗೆಯ ಸುತ್ತ ವೈಜಯಂತಿ ಮಾಲೆಯನ್ನು ಧರಿಸಿದ್ದಾನೆ. ಇಷ್ಟೆಲ್ಲ ಅಲಂಕಾರ ಮಾಡಿಕೊಂಡಿರುವಂತಹ ಶ್ರೀಕೃಷ್ಣ ಶಾಂತ ಚಿತ್ತದಿಂದ ಕೊಳಲು ಊದ್ತಾ ಇದ್ದಾನೆ. ಆ ಕೊಳಲು ಊದ್ತಾ ಇದ್ದಾಗ ಆ ಕೊಳಲಿನಿಂದ ಹೊರಬರ್ತಾ ಇರುವಂತಹ ಆ ಒಂದು ಕೊಳಲಿನ ನಾದ, ಅದಕ್ಕೆ ಕಾರಣ ಏನು ಅಂತಂದ್ರೆ ಶ್ರೀಕೃಷ್ಣನ ಆ ವೇಣುವಾದನ ಅನ್ನುವಂತಹದ್ದು ಯಾರನ್ನೇ ಆಗಲಿ ಅದು ಮತ್ತೊಂದು ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಅದು ಹೇಗೆ ಸಾಧ್ಯ? ಶ್ರೀಕೃಷ್ಣನ ಕೊಳಲಿನ ಧ್ವನಿ ಅಥವಾ ಆ ವೇಣುವಾದನಕ್ಕೆ ಅಷ್ಟು ಶಕ್ತಿ ಹೇಗೆ ಬಂತು? ಮೈ ಮನವನ್ನ ಮರೆಸುವಂತೆ ಮತ್ತೊಂದು ಲೋಕಕ್ಕೆ ಅದು ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ನಮ್ಮನ್ನ ಸಂಪೂರ್ಣವಾಗಿ ನಮ್ಮನ್ನು ನಾವು ಮರೆಯುವಂತೆ ಮಾಡುವಂತಹ ಶಕ್ತಿ ಶ್ರೀಕೃಷ್ಣನ ಆ ವೇಣುವಾದನದಲ್ಲಿ ಇರೋದಕ್ಕೆ ಹೇಗೆ ಸಾಧ್ಯ ಅಂತಂದ್ರೆ ಅವ್ರು ಹೇಳ್ತಾರೆ, ಕೃಷ್ಣನ ಬಾಯಿಯಿಂದ ಬರ್ತಾ ಇರುವಂತಹ ಆ ಅಮೃತ ಅನ್ನುವಂತಹದ್ದು ಕೊಳಲಿನೊಳಗೆ ಹರಿಯತೊಡಗಿದಾಗ ಆ ಅಮೃತ ಅಲ್ಲಿ ವಿಶೇಷ ಧ್ವನಿ ತರಂಗಗಳನ್ನು ತಂದುಕೊಡ್ತಾ ಇದೆ. ಅವನ ಬಾಯಿಯಿಂದ ಹೊರಟಂತಹ ಅಮೃತ ದಟ್ ಮೇಕ್ಸ್ ಸೌಂಡ್. ಹೀಗೆ ಅಲಂಕಾರ ಮಾಡಿಕೊಂಡು ಕೊಳಲು ಊದ್ಕೊಂಡು ಬೃಂದಾವನದಲ್ಲಿ ಅವನು ನಡೆದಾಡ್ತಾ ಇದ್ದಾನೆ, ಓಡಾಡ್ತಾ ಇದ್ದಾನೆ ಅಂತಂದ್ರೆ ಎಂಟೈರ್ ಬೃಂದಾವನದಲ್ಲಿ ಅವನ ಹೆಜ್ಜೆಯ ಗುರುತುಗಳು ಕಲಾತ್ಮಕವಾಗಿ ಮೂಡಿ ಬಂದಿದೆ. ಈ ಒಂದು ರಮಣೀಯ ದೃಶ್ಯವನ್ನು ನೋಡಿ ಗೋಪಿಯರು ಸದಾಕಾಲ ಶ್ರೀಕೃಷ್ಣನನ್ನ ಸ್ತುತಿ ಮಾಡ್ತಾ ಇರ್ತಾರೆ. ಈ ರೀತಿ ವೆನ್ ಕೃಷ್ಣ ವಾಕ್ಸ್ ಇನ್ ಬೃಂದಾವನ ಇಟ್ ಲುಕ್ಸ್ ಹಿ ಈಸ್ ಡಾನ್ಸಿಂಗ್. ಕೃಷ್ಣ ಇಸ್ ಡಾನ್ಸಿಂಗ್ ಅಂತ ಹೇಳಿದಾಗ ಮತ್ತೆ ಕೆಲವರು ಜ್ಞಾನಿಗಳು ಹೇಳ್ತಾರೆ, ಅನುಭವಿಗಳು ಹೇಳ್ತಾರೆ, ನೋ ಡೌಟ್ ಹಿ ಈಸ್ ಅ ಡಾನ್ಸರ್. ಹೇಗೆ? ಕೃಷ್ಣನ ಒಂದು ಬಾಲ್ಯವನ್ನು ನಾವು ನೆನಪು ಮಾಡಿಕೊಂಡ್ರೆ, ಕೃಷ್ಣ ನಾಟ್ಯವನ್ನು ಆಡ್ತಾ ಇದ್ದಾನೆ ಅಂತಂದ್ರೆ ಅವಾಗ ಕೂಡ ಒಂದು ಪ್ರಸಂಗ ಇದೆ, ಕಾಳಿಂಗ ಮರ್ದನ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನಾವು ಕತೆ ಓದಬೇಕಾದ್ರೆ ಆ ಯಮುನೆಯಲ್ಲಿ ಸೇರ್ಕೊಂಡಿದ್ದಂತಹ ಆ ಕಾಳಿಂಗ ಅಲ್ಲಿ ಎಲ್ಲ ಕಡೆ ವಿಷವನ್ನು ಹರಡಿ ಆ ದನಕರುಗಳಿಗೆ ಮತ್ತೆ ಕುಡಿಯೋದಕ್ಕೆ ಯೋಗ್ಯವಾಗಿಲ್ಲದಂತೆ ಆ ನೀರನ್ನು ಕಲ್ಮಶಗೊಳಿಸಿತ್ತು. ಆ ಯಮುನೆಯನ್ನು ಬಿಟ್ಟು ಹೋಗು ಅಂತಂದರೆ ಆ ಕಾಳಿಂಗ ಹೋಗ್ತಿರ್ಲಿಲ್ಲ. ಆಗ ಶ್ರೀಕೃಷ್ಣ ಮಕ್ಕಳ ಜೊತೆ ಆಟ ಆಡ್ತಾ ಇದ್ದಾಗ ಚೆಂಡು ಯಮುನೆಯ ನದಿನಲ್ಲಿ ಬಿತ್ತು. ಅದನ್ನು ತರೋದಕ್ಕೆ ಅವನು ಆ ನದಿಗೆ ಹಾರಿ ಅಲ್ಲಿ ಕಾಳಿಂಗ ಮರ್ದನ ಮಾಡಿದ. ಇದು ಕತೆ. ಬಟ್ ಶ್ರೀಕೃಷ್ಣ ಕಾಳಿಂಗನ ಮೇಲೆ ಅವನೇನು ಡ್ಯಾನ್ಸ್ ಮಾಡಲಿಲ್ಲ.
ಅವನು ಇಡ್ತಾ ಇದ್ದಂತಹ ಆ ಹೆಜ್ಜೆಗಳು ನಾಟ್ಯವಾಗಿ ಕಾಣಿಸ್ತಾ ಇತ್ತಂತೆ. ಕಾಳಿಂಗ ಮರ್ದನ ಅಂತ ಹೇಳಿ ಆ ಕಾಳಿಂಗ ಆ ಹೆಡೆಯ ಮೇಲೆ ಅವನು ಇಡ್ತಾ ಇದ್ದಂತಹ ಹೆಜ್ಜೆಯನ್ನ ಸ್ವರ್ಗದ ಲೋಕದಲ್ಲಿ ನಿಂತು ಅಪ್ಸರಿಯರು ನೋಡಿ ನಾಚ್ಕೊಂಡ್ಬಿಟ್ರಂತೆ. ನಾವೇನ್ ಡ್ಯಾನ್ಸ್ ಮಾಡ್ತೀವಿ, ಕೃಷ್ಣ ಮಾಡ್ತಾ ಇದ್ದಾನೆ ಅಲ್ಲಿ, ಅವನಿಗಿಂತ ಡ್ಯಾನ್ಸರ್ ಇನ್ ಯಾರಿದ್ದಾರೆ ಅಲ್ಲಿ? ಸೊ ಇವೆಲ್ಲವನ್ನ ಭೀಷ್ಮದೇವ ಶರಶಯ್ಯ ಮೇಲೆ ಮಲಗಿ ನೆನಪು ಮಾಡಿಸೋದಾದ್ರೆ, ಈ ನಾವು ಪ್ರಯತ್ನ ಪಟ್ಟರು ಅನೇಕ ಸಂದರ್ಭಗಳಲ್ಲಿ ನಮಗೆ ಪರಮಾತ್ಮನ ಸ್ಮರಣೆ ಅನ್ನುವಂತಹದ್ದು ಬರೋದಿಲ್ಲ. ಬಹಳ ಪುಣ್ಯ ಮಾಡಿರ್ಬೇಕು, ತುಂಬಾ ಸಾಧನೆ ಮಾಡಿರ್ಬೇಕು. ಯಾವ ಪ್ರಸಂಗವನ್ನು ಮರೆಯದೆ ಎಲ್ಲವನ್ನ ನೆನಪು ಮಾಡ್ಕೋತಾ ಇದ್ದಾನೆ. ದಟ್ ಈಸ್ ದಿ ಕಾನ್ಸಂಟ್ರೇಷನ್, ದಟ್ ಈಸ್ ದಿ ಫೋಕಸ್, ದಟ್ ಈಸ್ ದಿ ಏಕಾಗ್ರತೆ ಆಫ್ ಭೀಷ್ಮದೇವ. How it is possible for Bhishmadeva? It is only because his mind is so pure and divine. ಇವೆಲ್ಲವನ್ನ ಭೀಷ್ಮದೇವ ನೆನಪು ಮಾಡಿಕೊಂಡು ಪರಮಾತ್ಮನನ್ನ ಸ್ತುತಿ ಮಾಡ್ತಾ ಇದ್ದಾರೆ. ಕೃಷ್ಣನ ಈ ಲೀಲೆಯನ್ನ ಕುರಿತು ಅವನು ಇಲ್ಲಿ ಲಲಿತ ಗತಿ, ದ ಮೂಮೆಂಟ್ಸ್, ಅಟ್ರಾಕ್ಟಿವ್ ಮೂಮೆಂಟ್ಸ್. ಅವನು ಓಡಾಡ್ತಾ ಇದ್ರೆ ಸಾಕು, ಹಿ ಈಸ್ ಡಾನ್ಸಿಂಗ್. ಮಾತನಾಡ್ತಾ ಇದ್ರೆ ಸಾಕು, ಹಿ ಈಸ್ ಸಿಂಗಿಂಗ್. ಸೊ ಇದನ್ನ ಅವನಿಲ್ಲಿ ಲಲಿತ ಗತಿ ಅಂತ ಹೇಳಿ ಹಾಡಿ ಹೊಗಳ್ತಾ ಇದ್ದಾರೆ. ಮತ್ತು ನೆಕ್ಸ್ಟ್ ಲಲಿತ ಗತಿ, ವಿಲಾಸ ಅನ್ನುವಂತಹದ್ದು ಮುಂದಿನ ಪದ. ದ ನೆಕ್ಸ್ಟ್ ಒನ್ ಇಸ್ ವಿಲಾಸ. ವಿಲಾಸ ಅಂತಂದ್ರೆ ಅದರ ನೇರವಾದ ಅರ್ಥ ವಂಡರ್ಫುಲ್ ಆಕ್ಟಿವಿಟೀಸ್, ಅದ್ಭುತವಾದ ಕೆಲಸ. ಈ ವಿಲಾಸ ಅನ್ನುವಂತಹದ್ದನ್ನ ಶ್ರೀಕೃಷ್ಣನನ್ನೇ ಕುರಿತು ಅವನಿಗೆ ಯಾಕೆ ಭೀಷ್ಮದೇವ ಹೇಳ್ತಾ ಇದ್ದಾನೆ? ಬಿಕಾಸ್ ಭೀಷ್ಮದೇವ ಬೃಂದಾವನದಲ್ಲಿ ಪರಮಾತ್ಮನನ್ನ ತೃಪ್ತಿಪಡಿಸಬೇಕು ಅಂತ ಹೇಳಿ ಪರಮಾತ್ಮನ ಅತ್ಯುತ್ತಮ ಡಿವೋಟೀಸ್ ಅಂತಂದ್ರೆ ಗೋಪಿಯರು, ಅವ್ರನ್ನ ಸ್ಮರಣೆ ಮಾಡ್ತಾ, ಅವ್ರನ್ನ ಗ್ಲೋರಿಫೈ ಮಾಡ್ತಾ ಅಲ್ಲಿ ನಡೆದಂತಹ ಪ್ರಸಂಗಗಳನ್ನೇ ಜ್ಞಾಪಿಸ್ಕೋತಾ ಇರೋದ್ರಿಂದ ಇಲ್ಲಿ ಒನ್ಸ್ ಅಗೇನ್ ವಿಲಾಸ ಅಂತ ಹೇಳಿದಾಗ ಬೃಂದಾವನದಲ್ಲಿ ಇದ್ದಾಗ ಶ್ರೀಕೃಷ್ಣನ ಪ್ರತಿ ಆಕ್ಟಿವಿಟೀಸ್ ಸೋ ವಂಡರ್ಫುಲ್. ಒಂದ ಎರಡ ಬೃಂದಾವನದಲ್ಲಿದ್ದಾಗ ಅವನು ಮಾಡಿದಂತಹ ಅನೇಕ ಲೀಲೆಗಳು. ಗೋವರ್ಧನಗಿರಿ ಪರ್ವತವನ್ನ ಎತ್ತಿ ಹಿಡಿತಾನೆ. ಆಗ ಅನೇಕರು ಪ್ರಶ್ನೆ ಮಾಡ್ತಾರೆ, ಹಿ ಈಸ್ ಭಗವಂತ, ಸರ್ವಶಕ್ತ, ಒಂದು ಉದ್ದೇಶದಿಂದ ಪರ್ವತವನ್ನ ಎತ್ತಿ ಹಿಡಿದಿದ್ದು ಇಟ್ ಈಸ್ ಓಕೆ, ಬಟ್ ವೈ ಫ್ರಮ್ ದ ಲೆಫ್ಟ್ ಹ್ಯಾಂಡ್? ಎಡಗೈನಲ್ಲಿ ಆ ಪರ್ವತವನ್ನು ಎತ್ತಿ ಹಿಡಿದಿದ್ದನಲ್ಲ, ಯಾತಕ್ಕೆ? ಇಟ್ ಈಸ್ ಓನ್ಲಿ ಬಿಕಾಸ್ ಅಲ್ಲಿ ಪರಮಾತ್ಮ ಶ್ರೀಕೃಷ್ಣನನ್ನ ಬಿಟ್ಟು ಗೋಪಿಯರಿಗೆ ಬೇರೆ ಏನು ಬೇಡ. ಆದ್ರೆ ಇದೇ ಗೋಪಿಯರಿಗೆ ಅಲ್ಲಿ ಸಮಸ್ಯೆ ಎನ್ನುವಂತಹದ್ದು ಉದ್ಭವವಾದಾಗ ಅವರು ಎಷ್ಟು ಸಂಕಟಪಟ್ಟರು. ಗೋಪಿಯರು ಅವರಲ್ಲಿ ಎಷ್ಟು ಭಯ, ಎಷ್ಟು ಆತಂಕ ಇತ್ತು. ಅವರೆಲ್ಲರ ಭಯದ ನಿವಾರಣೆಗಾಗಿ ಅವರಲ್ಲಿ ಹುದುಗಿದ್ದಂತಹ ಆತಂಕಗಳನ್ನು ಕಿತ್ತೆಸೆಯುವ ಸಲುವಾಗಿ ನೀವೇನು ಹೆದರ್ಕೋಬೇಕಾಗಿಲ್ಲ. ಈ ಪರ್ವತ ನಾನು ಎತ್ತಿ ಎಡಗೈನಲ್ಲಿ ಹಿಡಿದಿದ್ದೀನಿ ಅಂತಂದ್ರೆ ಇಟ್ ಈಸ್ ನಥಿಂಗ್ ಫಾರ್ ಮೀ. ಇಂತಹ ಸಾಹಸನೇ ಇಟ್ ಈಸ್ ನಥಿಂಗ್ ಫಾರ್ ಮೀ ಅಂತಂದ್ರೆ ಅನಾವಶ್ಯಕವಾಗಿ ಬೇರೆ ಬೇರೆ ಅನೇಕಗಳಿಗೆ ನೀವು ಹೆದರುವಂತಹ ಅವಶ್ಯಕತೆನೇ ಇಲ್ಲ ಅಂತ ಹೇಳಿ ಅವರಿಗೆ ಭರವಸೆಯನ್ನ ತುಂಬುವುದಕ್ಕಾಗಿ ಈ ವ್ರಜವಾಸಿಗಳಿಗೆ ಧೈರ್ಯವನ್ನ ಕೊಡುವ ಕಾರಣದಿಂದ ಗೋವರ್ಧನ ಗಿರಿಯನ್ನ ಎಡಗೈನಲ್ಲಿ ಎತ್ತಿ ಹಿಡಿದಿದ್ದೀನಿ ಅಂತ ಹೇಳ್ತಾರೆ. ಮತ್ತು ವಿಲಾಸ ಅಂತ ಹೇಳಿದಾಗ ಮತ್ತೊಂದು ಪ್ರಸಂಗ ಕೂಡ ನೆನಪಿಗೆ ಬರುತ್ತೆ. ಎ ಗ್ರೇಸ್ಫುಲ್ ಆಕ್ಟಿವಿಟಿ ಆಫ್ ಶ್ರೀಕೃಷ್ಣ. ಅಗೇನ್ ಇದು ಕೂಡ ಬೃಂದಾವನದಲ್ಲಿ ನಡೆದಂತಹ ಒಂದು ಪ್ರಸಂಗ. ಇಡೀ ಬೃಂದಾವನದಲ್ಲಿ ವೆರಿ ಇಂಟ್ರೆಸ್ಟಿಂಗ್
ಇಡೀ ಬೃಂದಾವನದಲ್ಲಿ ಪ್ರತಿ ಗೋಪಿಯರಿಗೆ ಶ್ರೀಕೃಷ್ಣ ಆರಾಧ್ಯ ದೈವ. ಪ್ರತಿ ಗೋಪಿಯರು ಶ್ರೀಕೃಷ್ಣನನ್ನ ತುಂಬಾ ಇಷ್ಟಪಡ್ತಾ ಇರ್ತಾರೆ. ಈ ಗೋಪಿಯರು ಹೇಗೆ ಪರಮಾತ್ಮ ಶ್ರೀಕೃಷ್ಣನನ್ನ ಎಷ್ಟೊಂದು ಪ್ರೀತಿ ಮಾಡ್ತಾರೆ ಅಂತಂದ್ರೆ, ಹೆಲ್ಪ್ಲೆಸ್ಲಿ ಇಟ್ ಹ್ಯಾಪನ್ಸ್ ಟು ದೆಮ್. ಅಲ್ಲಿ ಒಬ್ಬಳು ಗೋಪಿ ಮತ್ತೊಬ್ಬಳು ಗೋಪಿಗೆ ಹೇಳ್ತಾಳೆ, ನೀನು ಯಾವುದೇ ಕಾರಣಕ್ಕೂ ಆ ಕಡೆ ಕಾಣ್ತಾ ಇದೆಯಲ್ಲ ಆ ದಿಕ್ಕಿಗೆ ಹೋಗಬೇಡ ನೀನು. ಒಬ್ಬಳು ಗೋಪಿ ಮತ್ತೊಬ್ಬಳು ಗೋಪಿ ನೋಡ್ಬಿಟ್ಟು, ನೀನು ಇಡೀ ಬೃಂದಾವನದಲ್ಲಿ ಎಲ್ಲಿ ಬೇಕಾದ್ರೂ ಹೋಗು, ಆ ದಿಕ್ಕಿಗೆ ನೀನು ಹೋಗಬೇಡ, ಅಲ್ಲಿ ಹೆಜ್ಜೆನೇ ಹಾಕಬೇಡ. ಯಾಕೆ ಅಂತಂದ್ರೆ ಅದು ಕೇಶತೀರ್ಥ. ಅದು ಕೇಶತೀರ್ಥದ ಕಡೆಗೆ ನೀನು ಹೋಗಬೇಡ, ಇಟ್ ಈಸ್ ವೆರಿ ಡೇಂಜರ್. ಹೀಗೆ ಪ್ರತಿ ಗೋಪಿಯರು ಮತ್ತೊಬ್ಬ ಗೋಪಿಯರಿಗೆ ಎಚ್ಚರಿಕೆ ಕೊಡ್ತಾ ಇರ್ತಾರೆ. ದಟ್ ಮೀನ್ಸ್ ಪ್ರತಿಯೊಬ್ಬರಿಗೂ ಅದನ್ನ ಹೇಳ್ತಾ ಇದ್ದಾರೆ, ನೀ ಅಲ್ಲಿ ಹೋಗ್ಬೇಡ, ನೀ ಅಲ್ಲಿ ಹೋಗ್ಬೇಡ, ನೀ ಅಲ್ಲಿ ಹೋಗ್ಬೇಡ. ಬಿಕಾಸ್ ಕೇಶತೀರ್ಥ ಇಸ್ ವೆರಿ ಡೇಂಜರಸ್. ಆಕ್ಚುಲಿ ವಾಟ್ ಈಸ್ ದೇರ್ ಇನ್ ಕೇಶತೀರ್ಥ? ಯಾಕೆ ಅಲ್ಲಿಗೆ ಹೋಗಬಾರ್ದು? ಅವ್ರು ಹೇಳ್ತಾರೆ, ಕೇಶತೀರ್ಥದಲ್ಲಿ ಬೇರೆ ಯಾರೋ ಇಲ್ಲ, ಸಾಕ್ಷಾತ್ ಶ್ರೀಕೃಷ್ಣ ಇದ್ದಾನೆ. ಮತ್ತು ಕೇಶತೀರ್ಥದಲ್ಲಿ ಅವನು ತ್ರಿಭಂಗಿ ಆಸನದಲ್ಲಿದ್ದಾನೆ. ಅವನು ತ್ರಿಭಂಗಿ ಆಸನ ಅಂತಂದ್ರೆ ಕತ್ತನ್ನ ಒಂದು ಪಕ್ಕಕ್ಕೆ ಹಿಂಗೆ ಹೊರಳಿಸಿ ವಾರೆ ಕಣ್ಣಿನಿಂದ ಎಲ್ಲರನ್ನ ನೋಡ್ತಾ ಇದ್ದಾನೆ. ಕತ್ತನ್ನ ಒಂದು ಕಡೆ ತಿರುಗಿಸಿದಾನೆ, ನೋಡೋರಿಗೆ ಕೃಷ್ಣ ನಮ್ಮ ಕಡೆ ತಿರುಗಿಲ್ಲ ಅನ್ಸುತ್ತೆ, ಆದರೆ ವಾರೆ ಕಣ್ಣಿನಿಂದ ಅವನು ಎಲ್ಲರನ್ನು ನೋಡ್ತಾ ಇದ್ದಾನೆ. ಮತ್ತು ತನ್ನ ಬಳುಕುವ ಸೊಂಟ ಅಂತಂದ್ರೆ ಈಸ್ ಎ ಗ್ರೇಟ್ ಡ್ಯಾನ್ಸರ್. ಒಬ್ಬ ನಾಟ್ಯ ಕಲಾವಿದನಿಗೆ ಇರುವಂತಹ ದೇಹದ ರಚನೆ ಶ್ರೀಕೃಷ್ಣನಿಗೆ ಇದೆ ಅಂತಂದ ಮೇಲೆ ಅವನು ತನ್ನ ಬಳುಕುವ ಸೊಂಟವನ್ನ ಎತ್ತಿ ಹಿಡಿದಿದ್ದಾನೆ. ಮತ್ತು ಮೂರನೇ ಆಸನ ಏನು ಅಂತಂದ್ರೆ, ಒಂದು ಪಾದವನ್ನ ಊರಿ ಮತ್ತೊಂದು ಪಾದದ ಹೆಬ್ಬೆರಳಿನ ಮೇಲೆ ಅವನು ನಿಂತಿದ್ದಾನೆ. ದಿಸ್ ಇಸ್ ಕಾಲ್ಡ್ ತ್ರಿಭಂಗಿ ಆಸನ. ಈ ರೀತಿ ನಾವೇ ಇಮ್ಯಾಜಿನ್ ಮಾಡ್ಕೊಂಡ್ರೆ ಶ್ರೀಕೃಷ್ಣ ಕತ್ತನ್ನ ಹೊರಳಿಸಿ ವಾರೆಗಣ್ಣಿನಿಂದ ನೋಡ್ತಾ ಸೊಂಟವನ್ನ ಮೇಲ್ಗಡೆಗೆ ಎತ್ತಿ ಒಂದು ಕಾಲೂರಿ ಮತ್ತೊಂದು ಕಾಲಿನ ಹೆಬ್ಬೆರಳಿನ ಮೇಲೆ ಅವನು ನಿಂತಿದ್ದಾನೆ ಅಂತಂದ್ರೆ ದಟ್ ತ್ರಿಭಂಗಿ ಆಸನ ಇಸ್ ವೆರಿ ಅಟ್ರಾಕ್ಟಿವ್, ವೆರಿ ರೋಮಾಂಚನಕಾರಿ. ಕೇಶತೀರ್ಥದಲ್ಲಿ ಅವನು ಈ ರೀತಿ ತ್ರಿಭಂಗಿ ಆಸನದಲ್ಲಿದ್ದಾನೆ. ಅಲ್ಲಿ ಹೋಗಿ ಏನಾದರೂ ಒಮ್ಮೆ ಅವನನ್ನ ಅಲ್ಲಿ ನೋಡ್ಬಿಟ್ರೆ ಮತ್ತೆ ನಮ್ಮ ಗಮನ ಮನೆ ಕಡೆ ಬರೋದಿಲ್ಲ. ಹಿ ಈಸ್ ವೆರಿ ಅಟ್ರಾಕ್ಟಿವ್. ಆದ್ರಿಂದ ಕೇಶ ತೀರ್ಥದ ಕಡೆಗೆ ನೀ ಹೋಗ್ಬೇಡ ಅಂತ ಒಬ್ರು ಇನ್ನೊಬ್ರಿಗೆ ಹೇಳೋದು. ಯಾಕಂದ್ರೆ ಯಾರು ಹೋಗ್ಬೋದ್ರೆ ಇವರು ಹೋಗ್ಬೇಕಲ್ಲಿ. ಸೊ ದಿಸ್ ಈಸ್ ವೆರಿ ಕಾಮನ್ ಇನ್ಸ್ಟ್ರಕ್ಷನ್. ಎಲ್ಲರೂ ಈ ರೀತಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಯಾವಾಗ ಈ ರೀತಿ ನಮ್ಮ ಮನಸ್ಸು ಹೇಗೆ ಅಂತಂದ್ರೆ ಪ್ರತಿಯೊಬ್ಬರೂ ಬೇಡ ಅಂತ ಏನು ಹೇಳ್ತಾರೆ, ಹೋಗ್ಬೇಡ ಅಂತ ಹೇಳ್ತಾ ಇರ್ತಾರೆ, ಆಗ ಪ್ರತಿಯೊಬ್ಬರಿಗೂ ಆಸಕ್ತಿ ಆಗುತ್ತೆ. ಎಲ್ಲರೂ ಬಂದು ಹೇಳ್ತಾ ಇದ್ದಾರೆ ಹೋಗ್ತೀನಿ. ಸೊ ಅಲ್ಲಿಗೆ ಹೋಗ್ಲೇಬೇಕು ಅನ್ನುವಂತಹ ಒಂದು ಆಸೆ, ತುಡಿತ ಅನ್ನುವಂತಹ ಜಾಸ್ತಿ ಆಗುತ್ತೆ. ದಟ್ ಈಸ್ ದ ನೇಚರ್ ಆಫ್ ದಿ ಮೈಂಡ್. ಯಾವುದನ್ನ ಬೇಡ ಅಂತ ನಾವು ಹೇಳ್ತೀವಿ, ಮನಸ್ಸು ಅದನ್ನೇ ಹೇಳ್ಕೊಳ್ಳುತ್ತೆ. ಈಗ ಧ್ಯಾನ ಮಾಡಬೇಕಾದ್ರೆ ಮಂಗನ ಜ್ಞಾಪಿಸ್ಕೋಬಾರ್ದು ಅಂತ ಮನಸ್ಸಿಗೆ ಇನ್ಸ್ಟ್ರಕ್ಷನ್ ಕೊಟ್ರೆ ಮನಸ್ಸಿನ ಮುಂದೆ ಬರುವಂತಹದ್ದು ಮಂಗ. ಬಿಕಾಸ್ ಇಟ್ ಈಸ್ ದಿ ಸ್ವಭಾವ ಆಫ್ ದಿ ಮೈಂಡ್. ಬೇಡ ಅನ್ನುವಂತಹದನ್ನ ಮಾಡಬೇಕು. ಹೀಗೂ ಒಂದು ವೇಳೆ ಆ ಕೇಶತೀರ್ಥಕ್ಕೆ ಹೋಗಿ ಅಲ್ಲಿ ಶ್ರೀಕೃಷ್ಣನನ್ನ ನೋಡಿದ್ರೆ ಅವನು ಏನ್ ಮಾಡ್ತಾನೆ? ವಾರೆ ನೋಟದ ಕಣ್ಣಂಚಿನಿಂದ ಬಹಳ ತೀಕ್ಷ್ಣವಾದ ಒಂದು ಬಾಣವನ್ನು ಬಿಡ್ತಾನವನು. ಆ ಬಾಣ ಬಂದು ಎಲ್ಲಿ ಚುಚ್ಕೊಳ್ಳುತ್ತೆ? ನಮ್ಮ ಮನಸ್ಸಿಗೆ ಚುಚ್ಕೊಳ್ಳುತ್ತೆ.
ಮನಸ್ಸಿಗೆ ಚುಚ್ಚಿಕೊಂಡು ಮನಸ್ಸಿನಲ್ಲಿ ಗಾಯವನ್ನು ಉಂಟು ಮಾಡುತ್ತೆ. ದೇಹದ ಗಾಯ ವಾಸಿಯಾಗೋಗುತ್ತೆ, ಮನಸ್ಸಿಗೆ ಆದ ಗಾಯ ವಾಸಿಯಾಗುವುದಿಲ್ಲ. ಅವನು ವಾರೆಗಣ್ಣಿನಿಂದ ತೀಕ್ಷ್ಣವಾದ ಹರಿತವಾದ ಬಾಣವನ್ನ ಬಿಟ್ಟಾಗ ಅದು ಬಂದು ನಮ್ಮ ಮನಸ್ಸಿಗೆ ನಾಟತ್ತೆ, ಮನಸ್ಸಿನಲ್ಲಿ ಗಾಯ ಆಗತ್ತೆ. ನೋಡೋದಕ್ಕೆ ಮಾತ್ರ ಅವನು ಕೊಡಲನ್ನು ಊದ್ತಾ ಇರೋ ರೀತಿ ಕಾಣಿಸ್ತಾನೆ. ಜೊತೆಗೆ ಅವನು ಹುಣ್ಣಿಮೆಯ ರಾತ್ರಿಯಲ್ಲಿ ಬೆಳದಿಂಗಳಿನಲ್ಲಿ ಚಂದ್ರನ ಕೆಳಗಡೆನೆ ನಿಂತಿದ್ದಾನೇನೋ ಅನ್ನುವಷ್ಟು ಸೌಂದರ್ಯ ಅವನಲ್ಲಿದೆ. ಆದ್ರಿಂದ ಅಂತಹ ಕೃಷ್ಣನ ಬಳಿ ನೀವು ಹೋಗ್ಬೇಡ. ಇದೆಲ್ಲದರ ಜೊತೆಗೆ ನೀನು ಗೊತ್ತಾ, ಅವನ ಹೆಸರೇ ಗೋವಿಂದ. ಅವನ ಹೆಸರೇ ಗೋವಿಂದ. ಯಾರ್ಯಾರು ಅಲ್ಲಿಗೆ ಹೋಗ್ತಾರೆ ಅವರೆಲ್ರಿಗೂ ಈ ರೀತಿ ಬಾಣ ಪ್ರಯೋಗ ಮಾಡಿ ಅವರೆಲ್ರಿಗೂ ಗಾಯ ಮಾಡ್ತಾನೆ. ಮನಸ್ಸಿಗೆ ನಾಟಿ ಆದಂತಹ ಗಾಯ ಬೇಗ ಮಾಯೋದಿಲ್ಲ. ಅಲ್ಲಿಗೆ ಹೋದ್ರೆ ಮುಂದೆ ಆ ಗೋಪಿಯರಿಗೆ ಗಂಡ ಅನ್ನುವಂತಹದ್ದಾಗಲಿ ಮನೆ ಮಕ್ಕಳು ಯಾವುದು ಬೇಕಾಗೋದಿಲ್ಲ. ಕೇವಲ ಗೋಪಿಯ ಜೊತೆ ಕೃಷ್ಣ ಇದ್ರೆ ಸಾಕು. ನನಗೆ ಗಂಡ ಬೇಡ, ಮನೆ ಬೇಡ, ಮಕ್ಕಳು ಬೇಡ. ಯಾಕೆ ಬೇಡ? ನನ್ನ ಜೊತೆ ಶ್ರೀಕೃಷ್ಣ ಇದ್ದಾನೆ. ಸೊ ಹೀಗೆ ಅವನ ಮೇಲೆ ಪ್ರೇಮ ಉಂಟಾಗಿ ಹೋಗುತ್ತೆ. ಆದ್ರಿಂದ ಶ್ರೀಕೃಷ್ಣ ಅಂತಂದ್ರೆ ಹಿ ಇಸ್ ಸೋ ಅಟ್ರಾಕ್ಟಿವ್. ಅಷ್ಟು ಅಟ್ರಾಕ್ಟಿವ್ ಆಗಿ ಇರುವಂತಹ ಕೃಷ್ಣನನ್ನ ಪ್ರೀತಿ ಮಾಡಬೇಡ ಅಂತಂದ್ರೆ ಹೇಗೆ ಸಾಧ್ಯ? ಸೊ ದಿಸ್ ಈಸ್ ಹಿಸ್ ಗ್ರೇಟೆಸ್ಟ್ ವಿಲಾಸ ಇನ್ ಬೃಂದಾವನ. ಕೊನೆಗೆ ವಲ್ಗುಹಾಸ. ವಲ್ಗುಹಾಸ ಅಂತಂದ್ರೆ ತುಟಿಯಂಚಿನ ಕಿರುನಗೆ ಇಸ್ ಕಾಲ್ಡ್ ವಲ್ಗುಹಾಸ. ಭೀಷ್ಮದೇವ ಅವನ ಕಿರುನಗೆಯನ್ನ ನೆನಪು ಮಾಡ್ಕೋತಾ ಇದ್ದಾನೆ. ಕೃಷ್ಣನ ಸ್ಮೈಲ್ ಈಸ್ ಸೋ ಗ್ರೇಟ್. ಇನ್ಫ್ಯಾಕ್ಟ್ ಗೋಪಿಯರು ಪರಮಾತ್ಮ ಶ್ರೀಕೃಷ್ಣನನ್ನ ಅಷ್ಟೊಂದು ಪ್ರೀತಿ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತಂದ್ರೆ, ಗೋಪಿಯರ ಧ್ಯಾನ ಅಂತಂದ್ರೆ ದ ಧ್ಯಾನ ವಾಸ್ ಆನ್ ದ ಸ್ಮೈಲ್ ಆಫ್ ಶ್ರೀಕೃಷ್ಣ. ಅವನ ಕಿರುನಗೆಗೆ ಅಷ್ಟೊಂದು ಸೋಸೋಗಿರ್ತಾರೆ ಗೋಪಿಯರು. ಪರಮಾತ್ಮನ ಈ ಒಂದು ವಲ್ಗುಹಾಸ ಅಂತಂದ್ರೆ ಈ ಕಿರುನಗೆ ಅಂತ ಹೇಳಿದಾಗ ದಶಮಸ್ಕಂದದಲ್ಲಿ ಕೂಡ ಒಂದು ಶ್ಲೋಕ ಬರುತ್ತೆ. ವಲ್ಗುಹಾಸ ಅಂತಂದ್ರೆ ಒಂದು ಮುದ್ದಾದ ನಗು, ತುಂಟ ನಗೆ ಅಂತ ಹೇಳ್ತೀವಿ. ಸೊ ಇದು ಗೋಪಿಗೀತ ಅನ್ನುವಂತಹದ್ದು ಅಲ್ಲಿ ಬರುತ್ತೆ, ಗೋಪಿಯಲ್ಲಿ ಹೇಳುವಂತಹದ್ದು. ಪ್ರಹಸಿತಂ ಪ್ರಿಯ ಪ್ರೇಮ ವೀಕ್ಷಣಂ ವಿಹರಣಂ ಚತೆ ಧ್ಯಾನ ಮಂಗಲಂ ರಹಸಿ ಸಂವಿದೋ ಯಾ ಹೃದಯ ಸ್ಪೃಶ ಕುಹಕನೋ ಮನಃ ಕ್ಷೋಭಯಂತಿ ಹಿ. ಮುಂದೆ ಒಂದು ಸಮಯ ಬರುತ್ತೆ, ಪರಮಾತ್ಮ ಶ್ರೀಕೃಷ್ಣ ಬೃಂದಾವನ ಬಿಟ್ಟು ಅವನು ಹೊರಟು ಹೋಗ್ಬೇಕಾಗುತ್ತೆ. ಅವನು ಬೃಂದಾವನದಲ್ಲಿ ಉಳ್ಕೊಳ್ಳೋಕ್ಕಾಗೋದಿಲ್ಲ. ಬೃಂದಾವನ ಅಂತಂದ್ರೆ ಅಲ್ಲಿ ಬೃಂದಾವನ ಗೋಪಿಯರು ಮತ್ತು ಶ್ರೀಕೃಷ್ಣ ಅನ್ನುವಂತಹದ್ದು ಒಂದು ರೀತಿಯ ಅಟ್ಯಾಚ್ಮೆಂಟ್ ಅದು. ಅಂದ್ರೆ ಒಂದು ಸಮಯದಲ್ಲಿ ಪರಮಾತ್ಮ ಶ್ರೀಕೃಷ್ಣ ಬೃಂದಾವನವನ್ನು ಬಿಟ್ಟು ಹೊರಗಡೆ ಹೋಗ್ಬೇಕಾಗುತ್ತೆ. ಶ್ರೀಕೃಷ್ಣನಿಲ್ಲದಂತಹ ಬೃಂದಾವನ ಅಂತಂದ್ರೆ ದೇರ್ ಈಸ್ ನೋ ಲೈಫ್ ಇನ್ ಬೃಂದಾವನ. ದ ಲೈಫ್ ಇಟ್ ಸೆಲ್ಫ್ ಈಸ್ ಡಿಸಪಿಯರಿಂಗ್ ಫ್ರಮ್ ಬೃಂದಾವನ. ಅಲ್ಲಿ ಶ್ರೀಕೃಷ್ಣನೇ ಇಲ್ಲ ಅಂತಂದ್ಮೇಲೆ ಕೃಷ್ಣನಿಲ್ಲದ ಆ ವಿರಹವನ್ನ ಗೋಪಿಯರಿಗೆ ಸಹಿಸಕ್ಕೆ ಆಗ್ತಾ ಇರಲಿಲ್ಲ. ಈ ಸಮಯದಲ್ಲಿ ಗೋಪಿಯರು ವಿರಹ ಗೀತೆಯನ್ನ ಪದೇ ಪದೇ ಹೇಳಿಕೊಂಡು ತಮಗೆ ತಾವೇ ಸಮಾಧಾನ ಮಾಡ್ಕೋತಾ ಇದ್ರು. ಪ್ರಹಸಿತಂ ಪ್ರಿಯ ಪ್ರೇಮ ವೀಕ್ಷಣಂ, ಹೇ ಪರಮಾತ್ಮ ಪ್ರಭು, ನಿನ್ನ ಆ ಒಂದು ವಲ್ಗುಹಾಸ, ನಿನ್ನ ಒಂದು ಆ ಕಿರುನಗೆ, ತುಂಟ ನಗೆ ನನಗೆ ನೆನಪಿಗೆ ಬರ್ತಾ ಇದೆ. ನಿನ್ನ ನಗೆಯನ್ನ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ನಿನ್ನ ತುಟಿಯಂಚಿನಲ್ಲಿ ಸದಾ ಜೀವಂತವಾಗಿದೆ ಆ ನಿನ್ನ ನಗು. ಜೀವಂತವಾಗಿರುವಂತಹ ಆ ಕಿರು ನಗೆಯನ್ನ ಹೇಗೆ ತಾನೇ ಮರೆಯೋದಕ್ಕೆ ಸಾಧ್ಯ? ಅಷ್ಟು ಮಾತ್ರ ಅಲ್ಲ,
ಆ ತುಟಿ ಅಂಚಿನಲ್ಲಿ ಅಂತಹ ನಗುವನ್ನ ಇಟ್ಕೊಂಡು ಪ್ರೇಮ ಭರಿತವಾದ ಮಾತುಗಳನ್ನ ಆಡ್ತೀಯ ನೀನು. ಅದೆಲ್ಲ ಈಗ ನಮಗೆ ನೆನಪಿಗೆ ಬರ್ತಾ ಇದೆ. ಆ ನಿನ್ನ ವಾರೆಗಣ್ಣಿನ ನೋಟ ನಮಗೆ ಮರೆಯಲಿಕ್ಕೆ ಆಗ್ತಾ ಇಲ್ಲ. ಆ ನಿನ್ನ ನೋಟದಲ್ಲಿ ನಮಗೆ ಅಮೃತ ಸ್ಪರ್ಶದ ಅನುಭವ ಆಗಿದೆ. ಮತ್ತು ಆ ನೋಟದಲ್ಲಿ ಪ್ಯೂರ್ ಲವ್ ಈಸ್ ಫಿಲ್ಡ್. ನಿನ್ನ ನಿಜವಾದ ಆ ಒಂದು ಪ್ರೇಮ, ಆ ಪ್ರೇಮವನ್ನು ನಾವು ಆ ನಿನ್ನ ವಾರೆಗಣ್ಣಿನ ನೋಟದಲ್ಲಿ ನೋಡಿದ್ವಿ. ಹೇ ಪ್ರಭು, ಇವೆಲ್ಲ ನಮಗೆ ಅನುಭವ ಆಗಿದೆ. ಈ ಎಲ್ಲ ಅನುಭವಗಳನ್ನು ಕೊಟ್ಟು ಈಗ ನಮ್ಮನ್ನ ಒಂಟಿ ಮಾಡಿ ನೀನು ಬೃಂದಾವನದಿಂದ ಹೊರಟೋಗಿದೆಯಲ್ಲ. ನೀನಿಲ್ಲದ ಬೃಂದಾವನದಲ್ಲಿ ನಮಗೆ ಇರೋದಕ್ಕೆ ಹೇಗೆ ಸಾಧ್ಯ? ಹೇ ಪ್ರಭು, ಎಲ್ಲಿದೆಯಾ ನೀನು? ನೀ ಎಲ್ಲೇ ಇದ್ರೂ ಬೇಗ ಬೃಂದಾವನಕ್ಕೆ ಬಂದ್ಬಿಡು. ನಮ್ಮನ್ನ ಇಲ್ಲಿ ಒಂಟಿಯಾಗಿ ಬಿಟ್ಟು ಹೋಗ್ಬೇಡ. ನಿನ್ನ ವಲ್ಗುಹಾಸ, ನಿನ್ನ ಆ ಕಿರುನಗೆ ನಮಗೆ ಹೆಚ್ಚು ಭರವಸೆಯನ್ನ ಕೊಡ್ತಾ ಇದೆ. ನೀನು ಸಾಮಾನ್ಯ ಅಲ್ಲಪ್ಪ ಶ್ರೀಕೃಷ್ಣ. ನಿನ್ನಲ್ಲಿ ಅಷ್ಟೊಂದು ಆ ಒಂದು ಪ್ರೇಮ ಭರಿತ ನೋಟ ಅವೆಲ್ಲ ನಮ್ಮನ್ನ ಸೆಳೆಕೊಂಡ್ಬಿಟ್ಟಿದೆ. ನಿನ್ನನ್ನು ಬಿಟ್ಟು ಇರೋಕ್ಕಾಗೋದಿಲ್ಲ. ಹೀಗೆ ಗೋಪಿಯರು ಪರಮಾತ್ಮನ ಆ ನಗುವನ್ನ ಮರೆಯಕ್ಕಾಗದೆ ಅವನಿಲ್ಲದ ಬೃಂದಾವನದಲ್ಲಿ ಅವರೆಲ್ಲರೂ ಆ ವಿರಹವನ್ನ, ಆ ವಿರಹ ಗೀತೆಯನ್ನ ಹಾಡಿ ತಮಗೆ ತಾವೇ ಸಮಾಧಾನ ಮಾಡ್ಕೊತಾ ಇದ್ದಾರೆ. ಇಟ್ ಈಸ್ ಆಲ್ ಬಿಕಾಸ್ ಆ ನಿನ್ನ ಒಂದು ನಗು ನಮ್ಮನ್ನ ಈ ರೀತಿ ಸೆಳೆಕೊಂಡ್ಬಿಟ್ಟಿದೆ. ಅಂತಹ ವಲ್ಗುಹಾಸ, ಆ ಕಿರುನಗೆಯನ್ನ ಭೀಷ್ಮದೇವ ಶರಶೈಯಲ್ಲಿ ಮಲಗಿ ಪರಮಾತ್ಮನನ್ನು ಸ್ತುತಿ ಮಾಡ್ತಾರೆ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದಚರಣೆಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣ.